ಎಲ್ರಿಗೂ ನಮಸ್ಕಾರ. ಮೊನ್ನೆ ಒಂದು ಜಾತ್ರೆ ನಡೀತಾ ಇತ್ತು. ಅಲ್ಲಿ ಒಬ್ಬರು ಗೊಂಬೆ ವೇಷ ಹಾಕ್ಕೊಂಡು ಕುಣಿತಾ ಇದ್ರು. ದಪ್ಪ ತಲೆ, ನಗುಮುಖ. ಆ ಗೊಂಬೆನ ನೋಡ್ತಾ ಇದ್ರೆ, ಅವರ ಅಭಿನಯನ ನೋಡ್ತಾ ಇದ್ರೆ ತುಂಬ ಖುಷಿ ಅನ್ನಿಸ್ತು. ಅಭಿನಂದಿಸೋಣ ಅಂತ ಹೇಳ್ಬಿಟ್ಟು ಆ ಗೊಂಬೆ ತಲೆನ ತೆಗೆದು ನೋಡ್ತೀವಿ, ಮನುಷ್ಯ ಸಪ್ಪಗೆ ಇದ್ದಾನೆ. ಯಾಕ್ರಿ ಅಂದರೆ ಅವ್ರ ಕಷ್ಟ ಏನೇನೋ ಹೇಳ್ಕೊಂಡ್ರು. ಅಂದರೆ ನಾವೆಲ್ಲರೂ ಹಾಗೆ ಅಲ್ವಾ, ಸಾಮಾನ್ಯವಾಗಿ ನಗುಮುಖನ ಇಟ್ಕೊಂಡಿರ್ತೀವಿ, ಬಟ್ ಒಳಗಡೆಗೆ ಮನಸ್ಸು ನರಳ್ತಾ ಇರುತ್ತೆ. ಹಾಗಾದರೆ ಬೇರೆ ಬೇರೆ ಪರಿಸ್ಥಿತಿಗಳಿಗೆ ಸಿಕ್ಕಾಕೊಂಡು ನರಳುವಂಥ ಮನಸ್ಸನ್ನು ಶಕ್ತಗೊಳಿಸ್ಕೊಳ್ಳೋದು ಹೇಗೆ, ಮಾನಸಿಕ ಆರೋಗ್ಯವನ್ನು ಹೆಚ್ಚು ಮಾಡ್ಕೊಳ್ಳೋದು ಹೇಗೆ, ಮಾನಸಿಕ ಆರೋಗ್ಯಕ್ಕೂ ಆಧ್ಯಾತ್ಮಕ್ಕೂ ಏನು ಸಂಬಂಧ ಅಂತ ಹೇಳಿ ಪ್ರಸಿದ್ಧ ಮನೋವೈದ್ಯರಾದಂತಹ ಡಾಕ್ಟರ್ ಲೋಕೇಶ್ ಬಾಬು ಸರ್ ಅವರು ತಿಳಿಸ್ಕೊಡ್ಲಿದ್ದಾರೆ. ಮಂಗಳವಾರ ಸಂಜೆ 7 ಗಂಟೆಗೆ ಮಾರುತಿ ಮಹಾರಾಜ ಹಾಲ್ನಲ್ಲಿ ಕಾರ್ಯಕ್ರಮ ರೋಟರಿ ತುಮಕೂರು ಪ್ರೇರಣದ ವತಿಯಿಂದ ಆಯೋಜನೆಗೊಂಡಿದೆ. ದಯವಿಟ್ಟು ಎಲ್ಲರೂ ಸಂಜೆ 7 ಗಂಟೆಗೆ ಮಾರುತಿ ಮಹಾರಾಜ ಹಾಲ್ಗೆ ಬನ್ನಿ, ಕಾರ್ಯಕ್ರಮದ ಸವಿನ ಸವಿರಿ. ಧನ್ಯವಾದಗಳು. ಆಕ್ಚುಲಿ ನಾನು ಏನು ಬೇಕಾದ್ರೂ ಮಾಡೋ ಶಕ್ತಿ ಇದೆ, ಬಟ್ ಮೈಕಲ್ಲಿ ಮಾತಾಡಬೇಕು ಅನ್ನೋ ನನಗೆ ತುಂಬ ಭಯ ಆಗ್ತಾ ಇದೆ. ಹಾಗಾಗಿ ಇದೊಂದು ಅವಕಾಶ, ಇದನ್ನು ಕಲ್ತ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಟ್ಟಂತ ನಮ್ಮ ರೋಟರಿ ಅಧ್ಯಕ್ಷರಾಗಿರ್ಬೋದು, ಈ ವೇದಿಕೆಗಳಿರೋ ಎಲ್ಲರಿಗೂ ಹಾಗೂ ನಮ್ಮ ಸದಸ್ಯರಿಗೂ ತುಂಬ ಧನ್ಯವಾದಗಳು. ಈ ಒಂದು ನಮ್ಮ ಡಾಕ್ಟರ್ ಸರ್ ಹೇಳಿದ್ರು, ನಾವು ಏನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ನಮ್ಮ ಮನಸ್ಥಿತಿನ ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತಂದ್ರೆ ಡಾಕ್ಟರ್ ಸರ್ ಏನು ಹೇಳಿದಾರೋ ಅದು ನಾವೆಲ್ಲ ಜೀವನದಲ್ಲಿ ಅಳವಡಿಸ್ಕೊಂಡು ನಾವಿಲ್ಲಿ ಬಂದಿರೋದು ಒಬ್ಬೊಬ್ರು 10 ಜನಕ್ಕೆ ಹೇಳ್ಕೊಟ್ರೆ ಮತ್ತೆ ಅದು ಬೇರೆ ಥರನೇ ಅದು ಒಂದು ಇದಾಗುತ್ತೆ, ಒಂದು ಸಮಾಜಕ್ಕೆ ಒಂದು ಒಳ್ಳೆ ಒಂದು ಇದನ್ನ ಕೊಟ್ಟಾಗ ಆಗುತ್ತೆ ಅಂತೇಳಿ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್. ಚಪ್ಪಾಳೆ. ಏನಾದ್ರು ಪ್ರಶ್ನೆಗಳಿದ್ರು ಕೇಳ್ಬೋದು. ಅದೇ ಸರ್ ಹೇಳಿದಂಗೆ ಲಾಸ್ಟ್ ಟೈಮ್ ನಾನು ಪೇರೆಂಟ್ ಬಗ್ಗೆ ಮಾತಾಡಿದೆ, ಪೇರೆಂಟ್ ಚೈಲ್ಡ್ ರಿಲೇಶನ್ಶಿಪ್ ಬಗ್ಗೆ. ಸೊ ಅದರಲ್ಲಿ ನಾನು ಕೇಳಿದ್ರೆ ಎಷ್ಟು ಜನ ಗಂಡ ಹೆಂಡ್ತಿರೋ ದಿನ ನಾನು ನಿನ್ನ ಪ್ರೀತಿಸುವೆ ಅಥವಾ ಐ ಲವ್ ಯು ಅಂತ ಹೇಳ್ಕೊಂತೀರ ಅಂತ ಹೇಳ್ತೀನಿ. ನೋಡೋಣ ಎಷ್ಟು ಜನ ಹೇಳ್ತೀರ. ನಿಮ್ಮ ಹೆಂಡತಿಗೆ, ನಿಮ್ಮ ಗಂಡನಿಗೆ. ಸೊ ಆಕ್ಚುಲಿ ನಮ್ಮಲ್ಲಿ ಏನಂದ್ರೆ ಕೋಪವನ್ನ ನಾವು ಯಥೇಚ್ಛವಾಗಿ ವ್ಯಕ್ತಪಡಿಸ್ತೀವಿ. ಆಗ ಪ್ರೀತಿ ವಿಶ್ವಾಸವನ್ನು ವ್ಯಕ್ತಪಡಿಸೋದಕ್ಕೆ ನಾಚಿಕೆ ಪಡ್ತೀವಿ ಅಥವಾ ಹಿಂಜರಿತೀವಿ. ನೀವು ಬೇಕಾದ್ರೆ ಮಕ್ಕಳ ಮುಂದೆ ಹೇಳ್ತೀನ ಬೈಲಬಹುದು, ಹೊಡಿಲಬಹುದು. ಯಾರಾದ್ರೂ ತಪ್ಕೋತೀರಾ? ಸಂಕೋಚ. ಯಾಕೆ ಹಾಗೆ? ಆಯ್ತಾ? ಸೊ ಅದನ್ನ ಬದಲಾಯಿಸ್ಕೋಬೇಕು ಅಂತ ಫಸ್ಟ್. ಅಂದ್ರೆ ನಮಗೆ ಏನು ಅಂಜಿಕೆ, ಏನಿದೆ ಅಂಜಿಕೆ? ನಮ್ಮಪ್ಪ ನಮ್ಮಮ್ಮ ನನ್ನ ನೋಡ್ತಾರೆ, ಅವ್ರ ಮುಂದೆ ನನ್ನ ಹೆಂಡತಿ ಜೊತೆಗೆ ಅನ್ಯೋನ್ಯವಾಗಿದ್ರೆ ಅವ್ರಿಗೆ ಬೇಸರ ಆಗಬಹುದು, ಆಯ್ತಾ? ಅಥವಾ ಇನ್ನೊಬ್ರು ಯಾರೋ ನಮ್ಮನ್ನೇನೋ ವಾಚ್ ಮಾಡ್ತಿದ್ದಾರೆ, ನಮ್ಮನ್ನು ನೋಡ್ತಿದ್ದಾರೆ ಅನ್ನೋ ಭ್ರಮೆ ನಮಗೆಲ್ಲ. ಸೊ ಹಾಗಾಗಿ ನಮ್ಮ ವೈಯಕ್ತಿಕ ನೀವು ಆಕ್ಚುಲಿ ಪ್ರೀತಿಯನ್ನ ವ್ಯಕ್ತಪಡಿಸ್ತಿರೋದು ಎಷ್ಟು ಸಮಸ್ಯೆ ಆಗುತ್ತೆ ಅಂದ್ರೆ, ಇವತ್ತು ನಾನು ಹೇಳಿದ್ದೀನಿ ಅಂತ ಹೋಗಿ ಪ್ರಯತ್ನ ಮಾಡಕ್ ಹೋಗಿ ಮನೇಲಿ ಏನ್ ಬರುವುದೇನು ಬೆಟ್ಟ ಎತ್ತಂಗ ಆಗ್ತಿದೆಯಲ್ಲ ಅಂತ. ಏನೋ ಡಾಕ್ಟರ್ ಹೇಳಿದ್ರು ಕಣೆ ಐ ಲವ್ ಯು ಅಂತ ಹೇಳುವಂತ ಹೇಳಕ್ಕೆ ಬರ್ತಿಲ್ಲ ಅಂತಿದೆ. ಅಂದ್ರೆ ಅಷ್ಟು ಪ್ರಬಲವಾಗಿ ನಿಮ್ಮನ್ನ ಒಳ್ಳೆ ಕೆಲಸ ಮಾಡೋದ್ರಿಂದ ತಡೆಯುತ್ತದೆ ಆಕ್ಚುಲಿ. ಸೊ ಹಾಗಾಗಿ ನಾವು ಗೆಳೆಯರಿರ್ಬೋದು, ಫ್ರೆಂಡ್ಸ್ ಇರ್ಬೋದು, ತಕ್ಷಣ ಕಾಂಪ್ಲಿಮೆಂಟ್ ಕೊಡೋದನ್ನ, ಅಫ್ಕೋರ್ಸ್ ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್ ಎಲ್ಲ ಹೇಳ್ಕೊಡ್ತಾರೆ, ಬಟ್ ಅವ್ರನ್ನ ಅಭಿನಂದಿಸೋದು. ನೀವು ಯಾವುದೇ ಪ್ರೋಗ್ರಾಮ್ ನೋಡಿ, ಈಗ ಇಂಡಿಯನ್ ಐಡಲ್, ಅಮೆರಿಕನ್ ಐಡಲ್ ಅಂತ ನೋಡ್ತಾ ಇರ್ತೀನಿ. ಅದರಲ್ಲಿ ಇಂಡಿಯನ್ ಐಡಲ್ ನಮ್ಮ ಇದ್ರಲ್ಲಿ ಇಂಡಿಯಾದಲ್ಲಿ ಮಾತ್ರನೇ ಯಾವುದೇ ಭಾಷಣ ಆಗಲಿ, ಯಾವುದೇ ಫಂಕ್ಷನ್ ಆಗಲಿ ಮುಗಿತಾ ಅಂತ ನೋಡ್ತಿರ್ತಾರೆ, ಯಾರು ಚಪ್ಪಾಳೆ ಹೊಡೆಯಲ್ಲ. ಅದೇ ನೀವು ವೆಸ್ಟರ್ನ್ ಕಲ್ಚರ್ ನೋಡಿ, ಅಂದ್ರೆ ಯುರೋಪ್ ಇರ್ಬೋದು, ಅಲ್ಲಿರ್ಬೋದಲ್ಲ, ಅಲ್ಲಿ ಅರ್ಧ ಗಂಟೆ ಚಪ್ಪಾಳೆ ಹೊಡಿತಾರೆ ಅವ್ರಿಗೆ ಇಷ್ಟ ಆದ್ರೆ. ಹುಡುಗ ಆಫ್ರಿಕಾದಿಂದ ಬಂದಿರ್ಬೋದು, ಇಂಡಿಯಾದಿಂದ ಬಂದಿರೋದ್ರೆ ನನಗೆ ಮನಮುಟ್ಟುವಂತೆ ಯಾವುದೇ ಭಾವನೆ ನನ್ನನ್ನು ಬದಲಾಯಿಸುತ್ತೆ, ಆ ಬದಲಾವಣೆಯನ್ನ ನಾನು ಅಭಿನಂದಿಸ್ತೇನೆ ಅಂತ. ಸೊ ಹಾಗಾಗಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಮಾತಾಡೋದು ಆಕ್ಚುಲಿ ಇನ್ಎಬಿಲಿಟಿ ಟು ಅಪ್ರಿಶಿಯೇಟ್ ಅದರ್ಸ್. ನಾವು ಬೇರೆಯವರನ್ನ ಅಪ್ರಿಶಿಯೇಟ್, ನಮ್ಮಲ್ಲಿ ಹೊಗಳಿ ವನ್ನ ಶೂಲಕ್ಕೆ ಏನಿದ್ರು ಅಂತ ಅದೊಂದು ತಪ್ಪುಗಾದೆ ಯಾವಾಗ ಮಾಡ್ಬಿಟ್ಟು ಜನ ಹೊಗಳಿ 3-4 ಸತಿ ಹೇಳಿರೋದು, ನಾವು ಒಂದ್ಸತಿನೂ ಹೊಗಳಲ್ಲ, ಒಂದ್ಸತಿ ಹೊಗಳ್ಬಾರ್ದು ಅಂತ ಎಲ್ಲಾದ್ರೂ ಇದೆಯಾ? ಆಯ್ತಾ? ಸೊ ಹಾಗಾಗಿ ನಾವು ಅದನ್ನು ತಪ್ಪರ್ಥ ಮಾಡ್ಕೊಂಡು ಹೊಗಳೋದೇ ಇಲ್ಲ. ಹೊಗಳಿದ್ರೆ ನನ್ನ ಜುಟ್ಟು ಇಟ್ಕೊಂತಾನೆ, ನನ್ನೇ ಕಂಟ್ರೋಲ್ ಮಾಡ್ತಾರೆ, ಕೊಬ್ಬು ಬಂದ್ಬಿಡುತ್ತೆ, ಓದೋದೇ ಇಲ್ಲ, ನನ್ನ ಮಾತೇ ಕೇಳಲ್ಲ, ಈ ಥರ ತಪ್ಪು ಕಲ್ಪನೆಗಳು. ಸೊ ಕೋಪ, ಭಯ ಇವೆಲ್ಲ ತಾತ್ಕಾಲಿಕವಾಗಿ ನೀವು ಅವ್ರನ್ನ ಹತೋಟಿಯಲ್ಲಿ ಇಡ್ಬೋದೇ ಹೊರತು ಯಾವತ್ತೂ ಜಾಸ್ತಿ ಹೊತ್ತಿಡಕ್ಕಾಗಲ್ಲ. ಹೊಗಳಿಕೆ, ಅಪ್ರಿಸಿಯೇಷನ್, ಸಿನ್ಸಿಯರ್ ಅಪ್ರಿಸಿಯೇಷನ್, ಅಭಿನಂದನೆ ಅಂತ ಹೇಳ್ತೀವಿ. That will definitely help you to have a better emotion and also to divert better emotion to others. So
ಸೊ ದಟ್ ಈಸ್ ಒನ್ ಕ್ವಾಲಿಟಿ ಕೆನ್ ಆಲ್ವೇಸ್ ಪ್ರಾಕ್ಟೀಸ್. ಎನಿಬಡಿ, ನಿಮ್ಮ ಫ್ರೆಂಡ್ಸ್ಗೆ ಫೋನ್ ಮಾಡಿ ಹೇಳ್ಬೋದು, ಯಾರು ಹೇಳ್ಬೋದು, ಥ್ಯಾಂಕ್ ಯು ಫಾರ್ ಯು ಬೀಯಿಂಗ್ ಇನ್ ಮೈ ಲೈಫ್, ನನ್ನ ಜೀವನದಲ್ಲಿ ನಿನ್ನ ಇರುವಿಕೆಯನ್ನು ನಾನು ಗುರುತಿಸ್ತೇನೆ. ಈಗ ಬಂದಾಗ ಹೇಳ್ತಾರೆ ರೆಕಗ್ನೈಸ್ ಬಂದರು ಒಟ್ಟಿಗೆ ಅಂತ ಹೇಳ್ತೀರಲ್ಲ, ಹಾಗೆ. ಸೊ ಹಂಗೆ ಲೈಫಲ್ಲೂ ಹೇಳ್ಕೋಬೇಕು ಅಂತ ಆ್ಯಕ್ಚುಲಿ. ಸರ್, ದಿನನಿತ್ಯ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತಲ್ಲ, ಹೌ ಟು ಅವಾಯ್ಡ್ ಆರ್ ಹೌ ಟು ಓವರ್ಕಮ್ ಇಟ್? ಆ್ಯಕ್ಚುಲಿ ದಿನನಿತ್ಯ ನೆಗೆಟಿವ್ ಥಾಟ್ಸ್ ಯಾವ ಥರ ಬರುತ್ತೆ ಅಂದರೆ, ಬೇಸಿಕಲಿ ನಾವು ಅಂದ್ಕೊಳ್ಳೋ ಥರ ಆಲೋಚನೆಗಳು ನಾವು ಯಾರು ಉತ್ಪತ್ತಿ ಮಾಡಲ್ಲ, ಅದು ನಮ್ಮ ಭ್ರಮೆ. ನಾವು ಯಾರು ನಮ್ಮ ಆಲೋಚನೆಗಳು ಉತ್ಪತ್ತಿ ಮಾಡಲ್ಲ. ಈಗ ನನಗೆ ಈ ಥರ ಯೋಚನೆ ಬರ್ತಿದ್ರೆ ನಾನು ಮಾಡಲ್ಲ ಅದನ್ನು. ಉಸಿರು ನಾವು ಆಡ್ತೀವೋ ಅದಷ್ಟೇ ಆಡ್ತಾ ಇರುತ್ತಾ? ನಾವು ಆಡ್ತೀವಿ ಅಂದ್ಕೊಂಡಿರ್ತೀವಿ ಅಷ್ಟೇ. ನಿಲ್ಸಕ್ಕೆ ಹೋಗಿ ನೋಡೋಣ, ಅದಷ್ಟೇ ಆಡುತ್ತೆ. ಹಾರ್ಟ್ ಅದಷ್ಟೇ ಹೊಡ್ಕೊಳ್ತಾ ಇರುತ್ತೆ. ಜೀರ್ಣಶಕ್ತಿ ಎಲ್ಲ ಊಟ ಎಲ್ಲ ಜೀರ್ಣ ಆಗೋದು ನಾವು ಮಾಡ್ತೀವೋ ಅದಷ್ಟೇ ಆಗುತ್ತೆ. ದೇಹದಲ್ಲಿ ಒಂದು ಕೆಲಸನೂ ನೀವು ಮಾಡಲ್ಲ, ಆಯ್ತಾ? ಎಲ್ಲ ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ ಅಷ್ಟೇ. ನಾವು ಸುಮ್ಮನೆ ಕ್ರೆಡಿಟ್ ತಗೊಳ್ಳೋದು. ಸೊ ಅದೇ ಥರ ಆಲೋಚನೆಗಳು ಕೂಡ ಅದಷ್ಟು ಕಡೆ ಉತ್ಪತ್ತಿ ಆಗುತ್ತೆ, ಆಯ್ತಾ? ಅದಕ್ಕೋಸ್ಕರನೇ ನಿಮಗೆ ನಿಮ್ಮ ಆಲೋಚನೆಗಳನ್ನು ನೀವು ಬದಲಾಯಿಸ್ಕೋಬೇಕು, ನಿಮ್ಮ ನಡವಳಿಕೆನ ನೀವು ಬದಲಾಯಿಸ್ಕೋಬೇಕು ಅಂದರೆ ಸಿಕ್ಕಾಬಟ್ಟೆ ಕಷ್ಟ. ಯಾಕೆ ಕಷ್ಟ ಅಂದರೆ ಅದು ನಿಮ್ದಲ್ಲ, ಅದ್ರ ಪಾಡಿಗೆ ಅದೇ ಬರ್ತಾ ಇರುತ್ತೆ. ಸೊ ನಾವೇನು ಮಾಡ್ಬೋದು ಅಂದರೆ ಅದನ್ನು ಗಮನಿಸ್ಬೋದು ಅಷ್ಟೇ. ಈಗ ನನಗೆ ನೆಗೆಟಿವ್ ಆಲೋಚನೆಗಳು ಬರ್ತಾ ಇದೆ, ಯಾವ್ಯಾವ ಥರದ ನೆಗೆಟಿವ್ ಆಲೋಚನೆಗಳು ಬರ್ತವೆ. ಫಾರ್ ಎಕ್ಸಾಂಪಲ್ ಸಂಕೋಚ, ನಾನೀಗ ಏನಾದ್ರು ಮಾತಾಡೋಕೆ ಹೋದರೆ ಜನ ನನ್ನ ಬಗ್ಗೆ ನಗ್ಬಹುದು, ಮಾತಾಡದಿರದೆ ಒಳ್ಳೆಯದು. ಅಥವಾ ಭವಿಷ್ಯದಲ್ಲಿ ನನಗೆ ಕೆಲಸ ಸಿಗ್ಬೋದು, ಸಿಗದೆ ಇರ್ಬೋದು, ಒಳ್ಳೇದಾಗಬೇಕು. ಅಥವಾ ಸಮಾಜ ಯಾವಾಗಲೂ ನನ್ನನ್ನೇ ಗಮನಿಸ್ತಿದೆ, ಹೇಗಪ್ಪ ನಾನು ತಪ್ಪೇ ಮಾಡೋಕ್ಕಾಗಲ್ಲ ಅನ್ನೋ ಥರ, ಕೆಲಸನೇ ಮಾಡೋಕ್ಕೆ ಹೋಗದೆ ಇರೋದು, ಆ ಥರ ಆಗ್ಬೋದು. ಅಥವಾ ಜೀವನನೇ ಬೇಡ, ಆ ಥರ ನೆಗೆಟಿವ್ ಆಲೋಚನೆಗಳು ಬರ್ಬೋದು. ಸೊ ಇವೆಲ್ಲ ಆಲೋಚನೆಗಳು ಆಟೋಮ್ಯಾಟಿಕಾಗಿ ಬರುತ್ತೆ. ಇನ್ಫ್ಲೂಯೆನ್ಸು ಸಮಾಜದಿಂದ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್, ಈಗ ನಮ್ಮ ಅಪ್ಪ ದಿನ ನನಗೆ ಯೂಸ್ಲೆಸ್ ಫಿಲೋ ಅಂತ ಬೈಕೊಂಬಂದಿದ್ರೆ, ನಾನು ದೊಡ್ಡವನಾದ್ಮೇಲೆ ಏನಾಗ್ತೀನಿ? ಅಪ್ಪ ಅನ್ಕೊಂಡಿರೋದು ಚಾಲೆಂಜ್ ಆಗಿ ತಗೊಂಬಗನೇ, ನಾನು ಯೂಸ್ಲೆಸ್ ಅಂತ ಹೇಳಿದಿನ, ನೀನು ಮಾಡಿ ತೋರಿಸ್ಬೇಕು ನೀನು ಅಂತ. ಅವ್ನು ಕೇಳಿಸ್ಕೊಳ್ಳೋದು ಏನು ದಿನ? ಯೂಸ್ಲೆಸ್ ಅಂತ ಕೇಳ್ಕೊಂಡಿರ್ತಾನೆ. ಕೊನೆಗೆ ಅವನೇನಾಗ್ತಾನೆ? ಅವಾಗ ಅವ್ರ ಅಪ್ಪನ ಮಾತು ಕೇಳ್ಬೇಕು. ಅಪ್ಪ ಅಥವಾ ಅಮ್ಮ ಯಾರಾದ್ರೂ ಇರ್ಬೋದು, ಅವ್ರು ಹೇಳ್ತಾರೆ ನಾನು ಅನ್ಕೊಂಡಿದ್ದಂಗೆ ಅದೇ ಕೊಟ್ಟಿದ್ದು ಅಂತ. ಅಂದರೆ ಇನ್ಸ್ಟಾಲ್ಮೆಂಟಲ್ಲಿ ಕಟ್ಕೊಂಡು ಹೋಗಿರ್ತಾರೆ ಆ್ಯಕ್ಚುಲಿ. ಆಗೋದಕ್ಕೆ ಪ್ರೇರೇಪಣೆಯನ್ನು ಕೊಟ್ಟಿರ್ತಾರೆ. ಅವನು ಆದಮೇಲೆ ನಂಗೆ ಮುಂಚೆನೇ ಗೊತ್ತಿತ್ತು ನಿಮ್ಗೆ ಆಗ್ತೀಯ ಅಂತ. ಆಬ್ವಿಯಸ್ಲಿ ಹೇಳಿ ಬೆಳೆಸಿರೋದು, ನೀವೇನು ಗೊಬ್ಬರ ಇದೇ ಥರ ಹಾಕಿ ಬೆಳೆಸಿದ್ರೆ ಮರ ಹಂಗೆ ಬೆಳೆಯುತ್ತಾನೆ. ಸೊ ಅಂದರೆ ನಾನೇನಾದ್ರೂ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ಬಿಟ್ಟು ಅಂತಾನೆ ಅನ್ಸಲ್ಲ ಪೇರೆಂಟ್ಸ್ಗೆ ಆ್ಯಕ್ಚುಲಿ. ಸೊ ದಟ್ ಈಸ್ ಹೌ ಫ್ರೆಂಡ್ಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು. ಸೊ ವಿ ಆರ್ ಸಪೋಸ್ ಟು ಯೂಸ್ ಪಾಸಿಟಿವ್ ವರ್ಡ್ಸ್ ಅಂತ. ಪ್ರತಿಯೊಂದು ಪದಗಳೇನು ಉಪಯೋಗಿಸ್ತೀರಿ, ಆ ಪದಗಳು ಆ್ಯಕ್ಚುಲಿ ಮಾತ್ರೆ ಅಂತ ಅಂದ್ಕೊಳ್ಳಿ ನೀವು, ಆಯ್ತಾ? ಅಷ್ಟು ಎಫೆಕ್ಟ್ ಇರುತ್ತೆ, ಇಂಪ್ಯಾಕ್ಟ್ ಇರುತ್ತೆ. ಸೊ ಹಾಗಾಗಿ ನಾವು ಎಸ್ಪೆಷಲಿ ಕಾಂಪ್ಲಿಕೇಶನ್ ಇರೋ ಟೈಮಲ್ಲಿ, ಎಮೋಷನಲ್ ಪ್ರಾಬ್ಲಮ್ ಇರೋ ಟೈಮಲ್ಲಿ, ಕಷ್ಟದ ಟೈಮಲ್ಲಿ ನಾವು ಉಪಯೋಗಿಸುವಂಥ ಪದಗಳು ಅತಿ ಪ್ರಬಲವಾಗಿರುತ್ತೆ ಆ್ಯಕ್ಚುಲಿ. ವೆರಿ ಸ್ಟ್ರಾಂಗ್. ಅಂದರೆ ಅದೇ ಹೇಳ್ತಾರಲ್ಲ, ಮಾತಿಂದನೇ ಚುಚ್ಚಿ ಸಾಯಿಸ್ಬಿಟ್ರಪ್ಪ ಅಂತ. ಅದು ಆ್ಯಕ್ಚುಲಿ ನಿಜ. ಈಗ ಆತ್ಮಹತ್ಯೆ ಮಾಡ್ಕೊಳ್ಳೋರು ಹೆಂಗೆ ಮಾಡ್ಕೊತಾರೆ? ಯಾರು ಏನಂದಿರಲ್ಲ. ಏನೋ ಒಂದು ಸಮಾಜ ನನಗೆ ಹೀಯಾಡಿಸುತ್ತೆ ಅನ್ನೋ ಒಂದು ಭಾವನೆಯಿಂದ ಆ ಮಾತುಗಳನ್ನು ಕೇಳಿಸ್ಕೊಳ್ಳೋದಕ್ಕಿಂತ ಸತ್ತೋಗೋದೇ ವಾಸಿ. ಅಂದರೆ ಮಾತುಗಳಿಂದ ಸಾಯಲೂಬಹುದು ವ್ಯಕ್ತಿ. ಸೊ ಆ ಥರ ನೆಗೆಟಿವ್ ಥಾಟ್ಸ್ ಬರುತ್ತೆ. ಸೊ ನಮ್ಮ ಕರ್ತವ್ಯ ಏನಂದರೆ, ನೆಗೆಟಿವ್ ಥಾಟ್ಸ್ ಬಂದಾಗ ಫಸ್ಟ್ ಅದನ್ನು ಗಮನಿಸೋದು ಅಂತ. ಓನ್ಲಿ ಬಿ ಅಬ್ಸರ್ವ್ ಏನಾಗ್ತಿದೆ ಅಂತ. ಆಮೇಲೆ ನೆಗೆಟಿವ್ ಥಾಟ್ಸ್ ಯಾವುದು ನಂಬಕ್ಕೆ ಹೋಗ್ಬೇಡಿ ಅಂತ. ಸೊ ನಾವು ಬರೋ ಆಲೋಚನೆಗಳನ್ನು ಯೂಶಲಿ ನಮ್ಮದೇ ಆಲೋಚನೆ ಅಂತ ನಂಬ್ಕೊಂಡ್ಬಿಡ್ತೀವಿ ನಾವು. ಸೊ ಅದನ್ನು ನಂಬಕ್ಕೆ ಹೋಗ್ಬಾರ್ದು, ಆಯ್ತಾ? ಓಕೆ, ಇದು ಅದರ್ಸ್ ಕಡೆ ಬರ್ತಾ ಇರೋಂಥ ಆಲೋಚನೆ ಇದು. ಸೊ ಆಲೋಚನೆ ನಾನು ಏನು ಮಾಡಬೇಕು? ನಿಮ್ಮ ಕೈಲಿ ಅದನ್ನ ನಿಲ್ಸೋಕ್ಕಾಗಲ್ಲ. ಫಸ್ಟು ಅದನ್ನು ಕಂಟ್ರೋಲ್ ಮಾಡಬೇಕು. ಕಂಟ್ರೋಲ್ ಆಗಕ್ಕೆ ಸಾಧ್ಯ. ಹೇಗೆ ನಾವು ಉಸಿರೋಡ ನಿಲ್ಸೋಕ್ಕಾಗಲ್ಲ, ಹಂಗೆ ಆಲೋಚನೆ ನಿಲ್ಸೋಕ್ಕಾಗಲ್ಲ. ನಾನು ಏನು ಮಾಡ್ಬೋದು ಅಂದರೆ ಅದನ್ನು ತಾತ್ಸರ ಮಾಡ್ಬೋದು. ನಾನು ಅದ್ರ ಜೊತೆ ಇಂಟ್ರಾಕ್ಷನ್ ಮಾಡೋದು ಬಿಟ್ಬಿಡ್ಬೇಕು. ಈಗ ಫಾರ್ ಎಕ್ಸಾಂಪಲ್, ನನ್ನಿಂದ ಹೋಗ್ಬೇಕಾದ್ರೆ ಏನು ಮಾತಾಡ್ಬಿಟ್ಟು ನಾನು 4 ಪಾಯಿಂಟ್ ಹೇಳ್ಬೇಕಾಗಿತ್ತು, ಹೇಳಲಿಲ್ಲ, ಯಾವಾಗಲೂ ಇದೇ ಮಾಡ್ತಿರ್ತೀನಿ ನಾನು ಅಂತ ಇಲ್ಲಿ ಮಾಡಿರೋ ಸಮಾಧಾನನೂ ನನಗಿರಲ್ಲ. ನಾನೇ ಬೈಕೊಂಡು ಹೋಗ್ತಾ ಇರ್ತೇನೆ. ಯಾಕಂದರೆ ನೆಗೆಟಿವ್ ಥಾಟ್ಸ್, ಇದು ಮಾಡಲಿಲ್ಲ ನೋಡು ಅಂತ ಬಂದಿದ್ದಕ್ಕೆ, ಆಯಿತಾ? ಸೊ ಹಾಗಾಗಿ ಆ ನೆಗೆಟಿವ್ ಥಾಟ್ಸ್ ನೀವು ಯಾವಾಗ ಸಂವಾದಕ್ಕೆ ಹಿಡಿತೀರಾ, ವ್ಯವಹಾರ ಮಾಡೋದಕ್ಕೆ ಹಿಡ್ಕೊತೀರಾ, ಅಥವಾ ಅದನ್ನು ನಂಬ್ತೀರಾ, ಅದೇ ನಿಜ ಅನ್ನೋ ಒಂದು ಭ್ರಮೆಗೆ ಹೋಗ್ತೀರಾ, ಆಗ ಮಾತ್ರ ನಿಮ್ಗೆ ಅದು ಸಮಸ್ಯೆ ಆಗುತ್ತೆ. ಸೊ ಯಾವಾಗ ಅದು ಪರವಾಗಿಲ್ಲ, ಅದ್ರ ಪಾಡಿಗೆ ಅದರಲ್ಲಿ ನನ್ನ ಕೆಲಸ ನನಗೇನು ಥರ. ಸೊ ಅದು ಮಧ್ಯೆ ಬಂದು ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಇಟ್ ಡಿಪೆಂಡ್ಸ್ ಅಪಾನ್. ಯಾಕಂದರೆ ಸೆರೋಟೋನಿನ್ ಅಂತ ಒಂದು ಕೆಮಿಕಲ್ ಇರುತ್ತೆ ಬ್ರೈನಲ್ಲಿ. ಈ ಕೆಮಿಕಲ್ ನಮಗೆ ಪಾಸಿಟಿವ್ ಥಾಟ್ಸ್ ಡೆವಲಪ್ ಆಗೋದಕ್ಕೆ ಸಹಾಯ ಮಾಡ್ತಾ ಇರುತ್ತೆ. ನಾವ್ಯಾರು ಪಾಸಿಟಿವ್ ಥಾಟ್ಸ್ ಡೆವಲಪ್ ಮಾಡೋದು. ಅದಕ್ಕೆ ಮನುಷ್ಯ ಹಾಗಾಗೆ ಇರ್ತಾನೆ. ಬದಲಾವಣೆ ತುಂಬ ಕಷ್ಟ ಸಾಧ್ಯ ಅಂತ ಹೇಳಿದೆ.
ಆ ಕೆಮಿಕಲ್ ಕಡಿಮೆ ಇದ್ದವ್ರಿಗೆ ನೆಗೆಟಿವ್ ಥಾಟ್ಸ್ ಜಾಸ್ತಿ ಇರುತ್ತೆ, ಕೆಮಿಕಲ್ಸ್ ಅಪ್ರಾಪ್ರಿಯೇಟ್ ಇದ್ದವ್ರಿಗೆ ಮಾಮೂಲಾಗಿರುತ್ತೆ. ಸೊ ಅದೊಂದು ಮುನ್ಸೂಚನೆ ಅಥವಾ ನೋಡ್ಕೋಬೋದು. ಎಕ್ಸಸೈಸ್ ಮಾಡೋದ್ರಿಂದನೂ ಅದು ಕಡಿಮೆ ಆಗುತ್ತೆ, ಮೆಡಿಟೇಷನ್ ಮಾಡೋದ್ರಿಂದನೂ ಕಡಿಮೆ ಆಗುತ್ತೆ. ಅವೆಲ್ಲ ಮಾಡೋದ್ರಿಂದ ತುಂಬ ವಿಲಕ್ಷಣವಾಗಿ ಬರ್ತಾ ಇದೆ ಅಂದರೆ ಡೆಫಿನೆಟ್ಲಿ ಅವಾಗ ಟ್ರೀಟ್ಮೆಂಟ್ ಬೇಕಾಗ್ಬೋದು ಅಷ್ಟೇ. ಓನ್ಲಿ ಟು ಅಂದರೆ ನನಗೆ ಹೊರೆ ಆಗ್ತಿದೆ, ಆಲೋಚನೆಗಳು ನನಗೆ ಹೊರೆ ಆಗ್ತಿದೆ ಅಂತ ಅನ್ನಿಸ್ದಾಗ, ನನ್ನ ದೈನಂದಿನ ಜೀವನಕ್ಕೆ ಸಮಸ್ಯೆ ಆಗ್ತಿದೆ ಅನ್ನಿಸಿದಾಗ, ಯಾಕಂದ್ರೆ ನಮ್ಮ ಪ್ರಕಾರ ಅದು ಕೆಮಿಕಲ್ ಇಂಬ್ಯಾಲೆನ್ಸ್ ಅಷ್ಟೇ. ಸೊ ಯು ಕ್ಯಾನ್ ಚೇಂಜ್ ದಟ್ ಕೆಮಿಕಲ್ ಇಂಬ್ಯಾಲೆನ್ಸ್ ಅಂಡ್ ಸಬ್ಸ್ಟಿಟ್ಯೂಟ್ ದ ಸೇಮ್ ನೆಗೆಟಿವ್ ಥಾಟ್ಸ್ ವಿತ್ ಪಾಸಿಟಿವ್ ಥಾಟ್ಸ್. ಪಾಸಿಟಿವ್ ಥಾಟ್ಸ್ ಮಾಡ್ಬೋದು ಆ್ಯಕ್ಚುಲಿ, ಮಾತ್ರೆ ಕೊಟ್ಟು. ಅದು ಈಗ ವಿಜ್ಞಾನದ ಬದಲಾವಣೆ. ಪರವಾಗಿಲ್ವಾ? ನಿಮ್ಮ ಸಮಾಧಾನ ಆಯ್ತಾ? ಯೂಶಲಿ ನಾವು ಏನು ಮೆಡಿಟೇಷನ್ ಮಾಡ್ತೀವಿ, ಆ ಮೆಡಿಟೇಷನ್ ಮಾಡುವಾಗ ಮಾಮೂಲಿ ಒಂದು 3 minutes 5 minutes ಇತ್ತು. ಬಟ್ ಈಗ ನೀವೊಂದು ಲಾಜಿಕ್ ಹೇಳಿದ್ರು, ಬ್ಲೂ ಲೈನ್ ಒಂದು ಪಾಸ್, ಆರೆಂಜ್ ಲೈನ್ ಒಂದು ಪಾಸ್ ಆಗುತ್ತೆ. ಸೊ ಪರ್ಟಿಕ್ಯುಲರ್ ಆ ಲೈನ್ ಏನೋ ಒಂದು ಪಾಸಿಟಿವ್ನೆಸ್ ಇರುತ್ತೆ, ಅದನ್ನೇ ಯೂಸ್ ಮಾಡಬೇಕಾ ಇಲ್ಲ ಬೇರೆ ಏನಾದ್ರು ಯೂಸ್ ಮಾಡ್ಬೋದು? ಸೊ ಇಟ್ ಇಸ್ ಜಸ್ಟ್ ಅಂದ್ರೆ ನಿಮಗೆ ಬ್ಲೂ ಇಸ್ ಫಾರ್ ಪೀಸ್ ಅಂತ, ಪೀಸ್ ಅಂಡ್ ಕಾಮ್ನೆಸ್. ವೈಟ್ ಲೈಟ್ ಯೂಸ್ ಮಾಡ್ಬೋದು. ನಿಮಗೆ ಸಂದರ್ಭಕ್ಕೂ ಬದಲಾಯಿಸ್ಬೋದು. ಫಾರ್ ಎಕ್ಸಾಂಪಲ್, ಇಫ್ ದೇರ್ ಆರ್ ಟೂ ಮಚ್ ಆಫ್ ಬಾಡಿ ಪೇನ್, ನೋವುಗಳು ಜಾಸ್ತಿ ಇದ್ದಾಗ ವಿಲ್ ಸೇ ಲೈಕ್ ಯೂಸ್ ಆರೆಂಜ್ ಅಂಡ್ ಬ್ಲೂ ಲೈಟ್ ಆ ಥರದ್ದು ಅಂತ. ಈಗ ಇಲ್ಲ ನನಗೆ ಏನೋ ಸ್ವಲ್ಪ ಅಸಮಾಧಾನ ಇದೆ ಭಾವನಾತ್ಮಕ ಅಂದ್ರೆ ಯು ಕ್ಯಾನ್ ಯೂಸ್ ವೈಟ್ ಲೈಟ್, ಯಾಕಂದ್ರೆ ವೈಟ್ ಲೈಟ್ ಈಸ್ ಫಾರ್ ಪೀಸ್ ಅಂಡ್ ಎನ್ಲೈಟನ್ಮೆಂಟ್. ಸೊ ಯು ಕ್ಯಾನ್ ಯೂಸ್ ವೈಟ್ ಲೈಟ್. ಸೊ ನಿಮಗೆ ಯಾವುದು ಪಿಂಕ್ ಆಫ್ ಹೆಲ್ತ್, ಈಗ ಆರೋಗ್ಯದ ಸಮಸ್ಯೆ ಇದ್ರೆ ಯು ಕ್ಯಾನ್ ಸೇ ಪಿಂಕ್ ಲೈಟ್ ಯೂಸ್ ಮಾಡ್ಕೋಬಹುದು. ಅದರಿಂದ ನನ್ನ ಆರೋಗ್ಯ ಸಮೃದ್ಧಿ ಆಗ್ತಾ ಇದೆ, ನನ್ನ ಆರೋಗ್ಯದ ಸಮಸ್ಯೆ ಅಂದ್ರೆ ಇದರಲ್ಲಿ ಸತತವಾಗಿ ಮಾಡಬೇಕು. ಅಂದ್ರೆ ನಿಮ್ಮ ಮೆದುಳು ನಿಮಗೆ ಯಾವಾಗಲೂ ಸುಳ್ಳು ಹೇಳುತ್ತೆ, ಅದು ನಿಮ್ಗೆ ಗೊತ್ತಿರಬೇಕು. ನಿಮ್ಗೆ ಯಾರು ಸುಳ್ಳು ಹೇಳೋಲ್ಲ ಲೈಫಲ್ಲಿ, ನಿಮ್ಮ ಮೆದುಳೇ ನಿಮ್ಗೆ ಸುಳ್ಳು ಹೇಳೋದು. ಎಲ್ಲರ ಮೆದುಳು ಅವರ ಜೀವನದ ಜವಾಬ್ದಾರಿ ತಗೊಳುತ್ತೆ ಅನ್ನೋದು ನಿಮ್ಮ ಭ್ರಮೆ. ಹಂಗಂದ್ರೆ ಮರ್ಡರ್ ಮಾಡಕ್ಕೆ ಯಾಕೆ ಹೋಗ್ತಾರೆ, ಕ್ರಿಮಿನಲ್ಸ್ ಯಾಕೆ ಆಗ್ತಾರೆ? ಎಲ್ಲರ ಮೆದುಳು ಅವ್ರ ಜವಾಬ್ದಾರಿ ತಗೊಂಡ್ರೆ ಅದು ಮೆದುಳು ಆಲ್ರೆಡಿ ರಚನೆಗೊಂಡ್ಬಿಟ್ಟಿರುತ್ತೆ ಜೆನೆಟಿಕಲಿ. ಸೊ ಅದು ಏನ್ ಬೇಕೋ ಅದನ್ನೇ ಮಾಡಕ್ ಹೋಗ್ತಾ ಇರುತ್ತೆ. ನಾವು ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಂಡು, ಜ್ಞಾನನ ಉಪಯೋಗಿಸ್ಕೊಂಡು, ಆ ನಡವಳಿಕೆ ಲಾಭದಾಯಕವಾಗಿಲ್ಲದಿದ್ದಾಗ, ಸಮಸ್ಯಾತ್ಮಕವಿದ್ದಾಗ ಅದನ್ನ ಬದಲಾಯಿಸ್ಕೊಳ್ಳೋದಕ್ಕೆ ಅಥವಾ ಅದನ್ನ ತಾತ್ಸರ ಮಾಡೋದನ್ನ ಕಲ್ತ್ಕೋಬೇಕಾಗುತ್ತೆ. ಈಗ ನೀವು ಕುತ್ಕೊಂಡಾಗ ನಾನಾ ಆಲೋಚನೆಗಳು ಬರುತ್ತಲ್ಲ, ಯಾರು ಕಂಟ್ರೋಲ್ ಮಾಡಕ್ ಹೋಗ್ಬೇಡಿ, ಸುಮ್ಮನೆ ಆಲೋಚನೆ ಗಮನಿಸಿ. ಅದು ನಿಮ್ಮ ವ್ಯಕ್ತಿತ್ವ, ಆಯ್ತಾ? ಈಗ ಕುತ್ಕೊಂಡಾಗ ಯೋಚನೆ ಬರ್ತಾ ಇರುತ್ತೆ, ಗಮನಿಸ್ತಾ ಹೋಗಿ ಅಷ್ಟೇ ಅದನ್ನ. ನೆಕ್ಸ್ಟ್ ಇದು ಲೈಟ್ ಟೆಕ್ನಿಕ್ ಯೂಸ್ ಮಾಡ್ಬೋದು. ಆ ಆಲೋಚನೆ ಗಮನಿಸೋದನ್ನೆಲ್ಲ ಬರ್ಕೋಬಹುದು. ಸೊ ಎಲ್ಲಿಂದ ಬಂತು ಅಂತ ನೀವು ಕಂಡುಹಿಡಿಬಹುದು. ಯೂಶಲಿ ಬಾಲ್ಯಾವಸ್ಥೆಯಲ್ಲಿ ಆಗಿರುವಂತಹ ಸಮಸ್ಯೆಗಳಿಂದ ಅದರಿಂದ ಬರ್ತಾ ಇರುತ್ತೆ ನಿಮ್ಮ ಜೀವನದಲ್ಲಿ. ಸೊ ಯು ಕ್ಯಾನ್ ಐಡೆಂಟಿಫೈ ಮಾಡಿ ಇದನ್ನ ಬದಲಾಯಿಸ್ಬೋದು. ಈಗ ನೀವು ಹೇಳಿದ್ರಿ ನಾವು ಪಾಸಿಟಿವ್ ಆಗಬೇಕು, ನಾವು ಒಳ್ಳೇದು ಮಾಡಬೇಕು, ಮೆಡಿಟೇಷನ್ ಎಲ್ಲ ಓಕೆ. ಬಟ್ ನಮ್ಮ ಸುತ್ತಮುತ್ತ ಇರೋ ನೆಗೆಟಿವ್ ಇರ್ತಾರಲ್ಲ, ಅವ್ರನ್ನ ಹೆಂಗೆ ನಾವು ಕಂಟ್ರೋಲ್ ಮಾಡೋದು? ಇದು ಹೇಗೆ ಅಂದ್ರೆ, ಸರ್ ನಾನೊಬ್ಬ ಕೋಟ್ಯಾಧಿಪತಿ ಆದ್ರೆ ಪಕ್ಕದವ್ರು ಬಡವ್ರು ಏನ್ ಮಾಡ್ಲಿ ಅಂತ ಯಾವತ್ತಾದ್ರೂ ಕೇಳಿದಿರ ಈ ಕ್ವಶನ್? ಕೇಳೋದಲ್ಲ, ಕೇಳೋದು. ಇದು ಸೇಮ್ ಪ್ರಿನ್ಸಿಪಲ್. ಸಿ, ನಿಮ್ಮ ಕರ್ತವ್ಯದಲ್ಲಿ ನನ್ನ ಗಮನ ಅಂದ್ರೆ, ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ, ಈಗ ನಾನು ಮನೇಲಿ ಇದ್ದೀನಿ ಅಂತ ಅನ್ಕೊಳ್ಳಿ. ಇವತ್ತು ನನ್ನ ಇಂಟಿ ಮೂಡ್ ಸರಿ ಅಂದ್ರೆ ಓಕೆ ಚಾರ್ಜ್ ಅನ್ಕೊಳ್ಳಿ. ಓಕೆ, ನನ್ನ ಇಂಟಿ ಮೂಡ್ ಸರಿ ಇಲ್ಲ, ನನ್ಗೆ ಅಷ್ಟೇ ಗೊತ್ತಾಗಿತ್ತು, ನನಗೇನು ಹೇಳ್ತಿದ್ದಾಳೆ ನನಗೆ ಸಂಬಂಧ ಇದೆ. ಸೊ ಯು ಅಬ್ಸರ್ವ್ ಓನ್ಲಿ ದ ಎಮೋಷನ್ಸ್ ಅಂತ, ಭಾವನೆಗಳನ್ನ ಮಾತ್ರ ಗುರುತಿಸಿ, ಭಾಷೆಯನ್ನ ಗುರುತಿಸಬೇಡಿ ಅಂತ. ಸೊ ಭಾಷೆ ನಿಮಗೆ ವಿರುದ್ಧವಾಗಿರ್ಬೋದು, ಅಸಮಾಧಾನಕರವಾಗಿರ್ಬೋದು, ಅಥವಾ ಹೀಯಾಳಿಸ್ಲಾಗಿರ್ಬೋದು, ಗಮನಿಸಕ್ಕೆ ಹೋಗ್ಬಿಡಿ ಭಾಷೆನ. ಏನ್ ಗೊತ್ತಾಗ್ಬೇಕು? ಇವ್ರು ಯಾಕೋ ಅಸಮಾಧಾನಗೊಂಡಿದ್ದಾರೆ, ಯಾಕೋ ಕೋಪಗೊಂಡಿದ್ದಾರೆ, ಯಾಕೋ ಉದ್ವೇಗದಲ್ಲಿದ್ದಾರೆ, ಯಾಕೋ ಬೇಜಾರು ಮಾಡ್ಕೊಂಡಿದ್ದಾರೆ. ಆಯ್ತು, ಅದಾದ್ಮೇಲೆ ನಾವು ವ್ಯವಹಾರ ಮಾಡ್ಬೇಕಾಗುತ್ತೆ. ಸೊ ನಿಮ್ದೆಲ್ಲ ಕೋಪ ಕಡಿಮೆ ಆಯ್ತಾ, ಈಗ ಮಾತಾಡ್ಬೋದಾ? ಬೇಜಾರು ಕಡಿಮೆ ಆಯ್ತಾ, ಮಾತಾಡ್ಬೋದಾ? ಸೊ ಅದಾದ್ಮೇಲೆ ನಾವು ಮಾತಾಡಿದ್ರೆ ಯೂಶಲಿ ಅವ್ರಿಗೂ ಕೂಡ ಸ್ಪಂದಿಸೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ನಾವೇನ್ ಮಾಡ್ತೀವಿ, ಆ ಭಾವನೆಗಳು ಕಂಟೇಜಿಯಸ್ ಅಂತ. ಇದು ಕರೋನಾ ವೈರಸ್ ತರ. ನಿಮಗೆ ಕರೋನಾ ವೈರಸ್ ಗಿಂತ ಫಾಸ್ಟ್ ಆಗಿ ಹಬ್ಬದಂದ್ರೆ ಭಾವನೆ. ಇವತ್ತು ಜೋಕ್ ಹೇಳಿದ್ರೆ ಎಲ್ಲ ನಗ್ತೀರಾ, ಯಾರಾದ್ರೂ ಎದುರಿಸಿದ್ರೆ ಎಲ್ಲ ತಿಳ್ಕೊಂತೀರಾ, ಯಾರಾದ್ರೂ ಕೋಪ ಮಾಡ್ಕೊಂಡ್ರೆ ನೀವು ಕೋಪ ಮಾಡ್ಕೊಂತೀರಾ. ಸೊ ನಮ್ಮ ಜವಾಬ್ದಾರಿ ನಾವಿರ್ಬೇಕು. ನಾನೇನಾದ್ರೂ ಕದೀತಾ ಇದ್ದೀನಿ ಅವ್ರ ಭಾವನೆನ, ಆಮ್ ಐ ಟೇಕಿಂಗ್ ದೇರ್ ಎಮೋಷನ್ ಇನ್ ಟು ಮೈ ಲೈಫ್? ಸೊ ದಟ್ ಬಿಕಮ್ಸ್ ಅವಾಗ ನನ್ನ ಭಾವನೆ ಮೇಲೆ ನಂಗೆ ಅಥೋರಿಟಿ ಇಲ್ವಲ್ಲ. ಸಂಬಡಿ ಇನ್ನೊಬ್ರು ನನ್ನ ಅಥೋರಿಟಿಯಲ್ಲಿ ಇಟ್ಕೋಬೇಕು ಅಂದ್ರೆ ಅವಾಗ ಅವ್ರಿಗೆ ಬೇಕಾದ ಭಾವನೆನ ನಾವು ನಮ್ಮಲ್ಲಿ ಅವ್ರು ಉತ್ಪತ್ತಿ ಮಾಡಬಹುದು. ಆಕ್ಚುಲಿ ಈಗ ಹೆಂಡತಿ ಡಿವೋರ್ಸ್ ತಗೋಬೇಕು ಅಂದ್ರೆ ದಿನ ಗಂಡನ ಕೋಪ ಬರೋ ಮಾಡಿ ವಿಡಿಯೋ ಮಾಡ್ಕೊಂತಾಳೆ, ಮಾಡ್ಕೊಂಡು ಹೋಗ್ಬಿಟ್ಟು ಪೊಲೀಸ್ ಕೊಡ್ತಾರೆ, ನೋಡಿ ಸರ್ ನನ್ನ ಗಂಡ. ಸೊ ಅಂದ್ರೆ ಅವಾಗ ನೀವು ಬಲಿ ಆದ್ರೆ
ನೀವು ಬಲಿ ಆಗ್ತಾರೆ ಇದ್ರೆ ಯಾರು ನನ್ನ ಹೆಂಡತಿ ಕೋಪ ಮಾಡ್ಕೊಂಡಿದ್ದಾಳೆ, ನನಗೇನು ಗೊತ್ತು, ಆಯ್ತು ಅಮ್ಮ ಕುತ್ಕೊಂಡು ಮಾತಾಡಿದ್ರೆ ಕೋಪ ಹೋದ್ಮೇಲೆ ಅಂತ ಹೇಳ್ಕೊಂಡೇ ಬರ್ಬೋದು. 6 ತಿಂಗಳು ಇರ್ಬೋದು, 1 ವರ್ಷ, ಎಲ್ಲಿವರೆಗೂ ಸಾಲ ಅಂತ ಕೇಳ್ತಾರಲ್ಲ, ಚಾಲೆಂಜ್ ಮಾಡ್ತಾರೆ ನಮಗೆ. ಅಪ್ಪ ನಿನ್ನ ಜೀವನ ನಂದಲ್ಲ ಇದು, ಎಲ್ಲಿವರೆಗೂ ಸಾಲ ಮಾಡ್ಬೇಕು, ಎಷ್ಟು ದಿನ ತಡ್ಕೊಳಕ್ಕಾಗತ್ತೆ ಸಾರ್ ಅಂತ. ಸೊ ನಾವೆಲ್ಲ ಒಂದು ಟೈಮ್ ಲಿಮಿಟ್ ಬಾಂಡ್ ಥರ ಇಟ್ಕೊಂಡಿರ್ತೀವಿ ನಮಗೆ. ಸೊ ಇವೆಲ್ಲ ಮೇನ್ ಯಾಕೆ ಬರುತ್ತೆ ಅಂದರೆ, ಸರ್ ಅವಾಗ ಹೇಳಿದ್ರೆ ನಾನು ಅನ್ನೋದು ಪ್ರಬಲವಾಗಿರುತ್ತೆ, ಇನ್ನೊಬ್ಬ ಹೇಳಿಲ್ಲ ನಾನು ಅನ್ನೋದು. ಸೊ ಈಗ ಹೆಂಡತಿನೂ ಕೂಡ ನನ್ನಿಂದ ಹೊರಗೆ, ಮಕ್ಕಳು ಕೂಡ ನನ್ನಿಂದ ಹೊರಗೆ. ಇವತ್ತು ಆ ಥರದ ವ್ಯಕ್ತಿತ್ವ ನಮ್ಮಲ್ಲಿ ಡೆವಲಪ್ ಆಗಿರೋದು. ಪೇರೆಂಟ್ಸ್, ಮಕ್ಕಳು ಕೂಡ ಜವಾಬ್ದಾರಿ, ಅಪ್ಪ ಅಮ್ಮ ಜವಾಬ್ದಾರಿ ಯಾವ ಮಾಡ್ತಾರೆ, ಮಾಡಲಿ ಬಿಡು ಅಂತಾರೆ. ಈಗ ಸೊ ಗಂಡ ಹೆಂಡತಿ ಜವಾಬ್ದಾರಿ ಮಾಡಬೇಕು, ಹೆಂಡತಿ ಗಂಡ ಜವಾಬ್ದಾರಿ, ಎಲ್ಲ ಜವಾಬ್ದಾರಿ ಅಂತ ನೋಡ್ತೀವಿ ಹೊರತು ವಿಶ್ವಾಸ, ಪ್ರೀತಿ, ನಂಬಿಕೆ ಅಂತ ನೋಡೋ ಅಭ್ಯಾಸನೇ ಇಲ್ಲ ಹೋಗ್ಬಿಟ್ಟಿದೆ ಈಗ. ಅದು ಮೊಬೈಲ್ ಬಂದ ಮೇಲಂತೂ ಸಿಕ್ಕಾಪಟ್ಟೆ ಜಾಸ್ತಿ. ಯಾಕಂದ್ರೆ ಮೊಬೈಲು ಪ್ಲಸ್ ನೀವು ಅಷ್ಟೇ ಜೀವನ. ಸೊ ಆಮೇಲೆ ಮೊಬೈಲ್ ಮೇಲೆ ಒಂದು ಮಿನಿಟ್ ಹೇಳ್ತೀನಿ. ಮೊಬೈಲ್ ಯಾರ್ಯಾರು 2 ಗಂಟೆಗಿಂತ ಜಾಸ್ತಿ ಉಪಯೋಗಿಸೋ ಅಭ್ಯಾಸ ಇದೆಯೋ ಅದು ಮಾನಸಿಕ ಅನಾರೋಗ್ಯದ ಲಕ್ಷಣ ಅಂತೇಳಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಈಗ ಬರ್ತಿದ್ದಾರೆ. ಬೆಳಿಗ್ಗೆ ಎದ್ದಾಗಲೇ ಮೊಬೈಲ್ ನೋಡಬೇಕು ಅನ್ನೋದು, ರಾತ್ರಿ ಮಲ್ಕೋಬೇಕಾದ್ರೂ ಮೊಬೈಲ್ ನೋಡ್ತಾ ಇರೋದು, ಇದು 100% ಕಾಯಿಲೆ ಇದೆ. ಅದರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಡೆಮೆನ್ಷಿಯಾ ಅಂತ ಒಂದು ಕಾಯಿಲೆ ಬರುತ್ತೆ, ಅಂದ್ರೆ ಮರುವಿನ ಕಾಯಿಲೆ. ಈಗ ಆಲ್ರೆಡಿ ಕ್ರಾನಿಕ್ ಯೂಸ್ ಮಾಡೋರಿಗೆಲ್ಲ ಬರ್ತಾ ಇರುತ್ತದೆ. ಸೊ ನಿಮ್ಗೆ 10 ವರ್ಷ ನಿಮ್ಮ ಮೆದುಳಿನ ಕ್ಷಮತೆಯನ್ನ ಮೊಬೈಲ್ ತಗೊಳುತ್ತೆ. ಯಾಕಂದ್ರೆ ಸ್ಲೀಪ್ ಡಿಸ್ಟರ್ಬ್ ಆಗುತ್ತೆ, ಹೋಲ್ ಲೈಫ್ ಪ್ಯಾಟರ್ನ್ ಡಿಸ್ಟರ್ಬ್ ಆಗಿರುತ್ತೆ. ಸೊ ಮೊಬೈಲ್ ಅನ್ನ ನೀವು ಲಾಭಕ್ಕೋಸ್ಕರ, ಅಂದ್ರೆ ನೀವು ಯಾರು ಶಾರುಖ್ ಖಾನ್ ಮೊಬೈಲ್ ನೋಡೋದು ನೋಡ್ತಿರಲಿಲ್ಲ, ಅವರೆಲ್ಲ ದುಡಿಮೆಗೋಸ್ಕರ ಮೊಬೈಲ್ ಇಟ್ಕೊಂತಾರೆ. ಅವ್ರ ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ಇನ್ನೊಂದಿರ್ಬೋದು. ಹಾ, ನಮಗೆ ಜೀವನದಲ್ಲಿ ಮನೇಲಿ ಸುಖ ಸಿಗ್ತಾ ಇಲ್ಲ, ಅಲ್ಲಿ ಸಿಗ್ತಾ, ಫ್ರೆಂಡ್ಸ್ ಎಲ್ಲೂ ಸಿಗ್ತಾ ಇಲ್ಲ, ಸುಖ ಸಿಗ್ತಾ ಇಲ್ಲ ಅಂತ ಉಳ್ಕೊಂಡು ಹೋಗ್ತೀವಲ್ಲ, ಅಂಥವ್ರು ಕಷ್ಟಪಡ್ದಲ್ಲೇ ಸುಖ ಸಿಗ್ಬೇಕು ಅಂದ್ರೆ ಮೊಬೈಲ್ ಅಂತಾರೆ ಆಕ್ಚುಲಿ. ಸೊ ಸೋಮಾರಿತನದ ಸುಖ ಅಂದ್ರೆ ಗೊತ್ತಲ್ವಾ, ಆಲಸ್ಯದಿಂದ ಅಮೃತವು ವಿಷ ಅನ್ನೋಗೆ. ಸೊ ಹಾಗಾಗಿ ಅದು ನಮ್ಮ ಆರೋಗ್ಯದ ಸಮಸ್ಯೆ ಆಗುತ್ತೆ. ಸೊ ಅದೊಂದು ಮೋಸ್ಟ್ ಇಂಪಾರ್ಟೆಂಟ್. ಮನೇಲಿ ಎಲ್ಲರೂ ಕೂಡ ಆಡೋದು ವಿತೌಟ್ ಮೊಬೈಲ್. ಮನೆ ಎಲ್ಲರೂ ಹೋಗ್ತಿದ್ದಾಗ ಎಲ್ಲರೂ ಒಂದೊಂದು ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ ಆಕ್ಚುಲಿ ಮನೇಲಿ. ಈಗಂತೂ ಮಾತಾಡೋಣ. ಸೊ ಇನ್ನೂ ಜಾಸ್ತಿ ಮಾತ್ರ ರೂಮ್ ಬೋರ್ಡ್ ಹಾಕೊಂಡು ನೋಡ್ತಾರೆ. ಸೊ ಅದೆಲ್ಲ ಅಂದ್ರೆ ಇವೆಲ್ಲ ಆಕ್ಚುಲಿ ಆಗ್ತಾ ಇರೋದು ಘಟನೆಗಳು. ಸೊ ಹಂಗಾಗಿ ವಿ ಶುಡ್ ಬಿ ವೆರಿ ಕೇರ್. ನಮ್ಮಲ್ಲಿ ಇನ್ನೂ ಮೊಬೈಲ್ ಈಗ ಸ್ಟಾರ್ಟ್ ಆಗಿರೋದು, ಇನ್ನೂ ಅದರ ಹಾವಳಿ ಇನ್ನೂ ನಿಮಗೆ ತುಂಬಾ ಅನುಭವ ಆಗುತ್ತೆ ಭವಿಷ್ಯದಲ್ಲಿ. ಸೊ ಅಟ್ಲೀಸ್ಟ್ ಈಗಿಂದನೇ ನಮ್ಮ ಬದಲಾವಣೆಗಳನ್ನ ನಾವು ಮಾಡ್ಕೋಬೇಕು ಅಂತ. ಆಮೇಲೆ ಮಕ್ಕಳಿಗಂತೂ ಆದಷ್ಟು ಮೊಬೈಲ್ ಯೂಸ್ ಮಾಡೋದನ್ನ ಕಡಿಮೆ ಮಾಡಬೇಕು. ಓಕೆ. ಕೋಪ ಸಿಚುವೇಶನ್ ತಕ್ಕಂತ ಕೋಪ ಬಂದ್ರೆ ಓಕೆ. ಕೆಲವೊಂದ್ಸತಿ ಸಣ್ಣ ಅಂತ ಕೋಪ ಬರ್ತಾ ಇರುತ್ತೆ, ಅದನ್ನ ನಾವು ಯಾವ ರೀತಿ ಅದನ್ನ ಬದಲಾವಣೆ ಮಾಡ್ತೀವಿ? ಆಕ್ಚುಲಿ ನಾನು ಮುಂಚೆ ಹೇಳ್ದಂಗೆ ಕೋಪ ನಮಗೆ ಜೀವಕ್ಕೆ ರಕ್ಷಣೆಗೋಸ್ಕರ ಮಾತ್ರ ಬರಬೇಕು ಅಂತ. ಯಾರಾದ್ರೂ ಹೊಡಿಯಕ್ಕೆ ಬರ್ತಾರೆ, ಬೈಯಕ್ಕೆ ಬರ್ತಾರೆ, ಆ ಥರ ಎಲ್ಲ ಮರ್ಡರ್ ಮಾಡಕ್ಕೆ ಬರ್ತಾರೆ, ಕೋಪ ಬೇಕಾಗುತ್ತೆ. ಯಾಕಂದ್ರೆ ದೈಹಿಕ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಅದರಿಂದ ನಾನು ವಾಪಸ್ ಅವ್ರಿಗೆ ಹೊಡಿಬೋದು. ಆಯ್ತಾ? ಮನೇಲಿ ಕೋಪ ಬರೋದ್ರೆ ಲಾಜಿಕ್ ಇರೋಲ್ಲ. ಮನೇಲಿ ಯಾಕೆ ಕೋಪ ಬರುತ್ತೆ ಅಂದ್ರೆ, ನಾನು ಬೇಕಾದದ್ದು ನನಗೆ ಆಗ್ಲಿಲ್ವಲ್ಲ ಅಂತ ಕೋಪ ಬರುತ್ತೆ. ಇಲ್ಲ ಅಂದ್ರೆ ಬರೀ ಅಭ್ಯಾಸಕ್ಕೆ ಕೋಪ ಬರುತ್ತೆ. ಈಗ ನಾವೇ ಬ್ರ್ಯಾಂಡ್ ಮಾಡ್ಕೊಂಡು ನಿಮ್ಗೆ ಶಾರ್ಟ್ ಟೆಂಪರ್ ಸರ್, ಮೂಗ್ ಮೇಲೆ ಕೋಪ ಇರುತ್ತೆ. ಅವ್ರು ಹೇಳ್ತಾರೆ, ಪಕ್ಕದವ್ರು ಹೇಳ್ತಾರೆ, ಮೂಗ್ ಮೇಲೆ ಕೋಪ. ಬ್ರ್ಯಾಂಡಿಂಗ್ ಮಾಡ್ಕೊಂಡ್ಬಿಡ್ತೀವಿ ನಾವೇ. ಬ್ರ್ಯಾಂಡಿಂಗ್ ಮಾಡ್ಕೊಂಡಾಗ ಏನಾಗುತ್ತೆ, ಮೆದುಳು ನಿಮ್ಗೆ ಆ ನಡವಳಿಕೆಯನ್ನ ಪುನರಾವರ್ತನೆ ಮಾಡುತ್ತೆ. ಬಟ್ ಯೂಶಲಿ ಹೆಂಗಸರು ಕೋಪ ಬರೋದ್ರಲ್ಲಿ ಯೂಶಲಿ ಪೀರಿಯಡ್ಸ್ ಆಗುವಂತಹ ಕೆಲವು 4-5 ದಿನಗಳು ಅಥವಾ ಮುಂಚೆ 3 ಡೇಸ್ ಸಿಕ್ಕಾಪಟ್ಟೆ ಕೋಪ, ಬೇಜಾರು, ದುಃಖ ಬರುತ್ತೆ. ಹಾರ್ಮೋನ್ ಚೇಂಜಸ್. ಅದು ನಿಮ್ಗೆಲ್ಲ ಗೊತ್ತಿರಬೇಕು. ಮನೆಯಲ್ಲೂ ಎಲ್ಲರಿಗೂ ಹೇಳ್ಬೇಕು, ತಂಟೆ ಕೊಡಬೇಡಿ ಅಂತ. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆಯ್ತಾ? ಆ ಟೈಮಲ್ಲಿ ನಿಮಗೆ ಸಂತೋಷ ಆಗೋದು, ಮ್ಯೂಸಿಕ್ ಕೇಳೋದಿರ್ಬೋದು, ಅಥವಾ ಸಣ್ಣ ಪುಟ್ಟ ಸ್ಮಾಲ್ ಐಟಮ್ ಶಾಪಿಂಗ್ ಮಾಡೋದಿರ್ಬೋದು, ಸಂತೋಷ ಕೊಡುವಂಥದ್ದು ಯಾವುದೇ ಒಂದು ಚಟುವಟಿಕೆಯನ್ನು ನೀವು ಮಾಡ್ಕೋಬಹುದು. ಆಯ್ತಾ? ಅಥವಾ ವಾಕಿಂಗ್, ಅದೆಲ್ಲ ಹಳೆ ಕಾಲದವ್ರ ಥರ ರೆಸ್ಟ್ ತಗೋಬೇಕು, ಅದೆಲ್ಲ ಏನಿಲ್ಲ ಈಗ. ಸೊ ಕೋಪ ಬರ್ಬೇಕಾದ್ರೆ ನಿಮ್ಗೆ ಮೊದಲು ಏನು ಗೊತ್ತಾಗಬೇಕಂದ್ರೆ, ಯಾಕೆ ಕೋಪ ಬರ್ತಿದೆ ನಿಮ್ಗೆ ಅಂದ್ರೆ, ನೀವೇ ಹೇಳ್ತೀರಾ ನಿಮ್ದು ಕಂಟ್ರೋಲ್ ಇಲ್ಲ ಅಂತ, ನನ್ನ ಮಾತು ಕೇಳ್ತಾ ಇಲ್ಲ, ಸೊ ಐ ಆಮ್ ಲೂಸಿಂಗ್ ಕಂಟ್ರೋಲ್ ಓವರ್ ದಿಸ್. ಈ ಮನೇಲಿ ನಿಮಗೆ ಪ್ರಾಮುಖ್ಯತೆ ಇಲ್ಲ, ಯಾರು ನನ್ನ ಮಾತು ಕೇಳಲ್ಲ ಅಂತ ಕೋಪ ಬರುತ್ತೆ ಆಕ್ಚುಲಿ. ಯಾಕಂದ್ರೆ ನಮ್ಗೆ ಪ್ರಾಮುಖ್ಯತೆ ಇಲ್ಲ ಅಂತ ಯಾಕೆ ಅನ್ಸುತ್ತೆ? ಇಫ್ ಐ ಆಮ್ ನಾಟ್ ಇಂಪಾರ್ಟೆಂಟ್. ಈಗ ಒಂದು ಮಗು ಅಳ್ದಿದ್ರೆ ಏನ್ ಮಾಡ್ತೀರಾ? ಅಮ್ಮ ಮಗು ಅಳ್ತಾನೆ ಇಲ್ಲಪ್ಪ, ಸುಮ್ಮನೆ ಮಲ್ಕೊಂಡಿದೆ, ನೋಡಲ್ಲ, ಹಾಲು ಕುಡ್ಸಲ್ಲ, ಏನಾದ್ರು ಸಮಸ್ಯೆ ಆಗುತ್ತೆ. ಅದಕ್ಕೆ ಆ ಮಗು ಏನ್ ಮಾಡುತ್ತೆ, ಟೈಮ್ ಟು ಟೈಮ್ ಹೊಟ್ಟೆ ಹಸ್ದಾಗ ಅಳುತ್ತೆ. ಅರ್ಥಾಗ ಏನ್ ಮಾಡ್ತೀರಾ? ಗಮನ ಕೊಡ್ತೀರಾ. ಸೊ ಈ ಕೋಪನೂ ಕೂಡ ನಥಿಂಗ್ ಬಟ್ ಇಟ್ಸ್ ಅ ಕ್ರೈ ಅಂತ ತೋರಿಸ್ಕೊಳ್ಳೋದು. ಕೋಪ ಆಕ್ಚುಲಿ ದುಃಖ. ಆಯ್ತಾ? ಸೊ ಹಾಗಾಗಿ ನನಗೆ ಬೇಕಾದದ್ದು ನನಗೆ ಸಿಗ್ತಾ ಇಲ್ಲ.
ಸೊ ಅವಾಗ ನೀವೇನು ಮಾಡ್ಬೋದು, ವಿಂಗಡಣೆ ಮಾಡ್ಕೋಬೋದು. ವಾಟ್ ಎಕ್ಸಾಕ್ಟ್ಲಿ ನನಗೇನು ಎಕ್ಸಾಕ್ಟ್ಲಿ ಬೇಕು ಇವತ್ತಾ, ಆಯಿತಾ? ಅಥವಾ ಇಲ್ಲದೆ ನನಗೆ ಯಾಕೆ ಆತಂಕ ಆಗ್ತಾ ಇದೆ, ವೈ ಐ ಆಮ್ ಗೆಟಿಂಗ್ ಆ್ಯಂಕ್ಷಿಯಸ್, ನನಗೆ ಯಾಕೆ ಆತಂಕ ಬರ್ತಾ ಇದೆ. ಸೊ ಆ ಸಂದರ್ಭದಲ್ಲಿ ನೀವು ಕೇಳ್ಕೊಂಡ್ರೆ, ಈಗ ಕೋಪ ಬರುತ್ತಲ್ಲ, ಬಂದಾಗ ಕೇಳ್ಕೊಳ್ಳಿ, ಓಕೆ ಏನು ಲಾಸ್ ಆಗುತ್ತೆ ಅಂತ ನಾನು ಕೋಪ ಮಾಡ್ಕೊತಾ ಇದ್ದೀನಿ ಅಂತ ನೀವೇ ಕೇಳ್ಕೊಬೋದು ಇಮಿಡಿಯೇಟ್ಲಿ. ನಿಮಗೆ ಅದಕ್ಕೆ ಸರಿಯಾದ ಉತ್ತರ ಸಿಗ್ತದೆ, ಅಂದರೆ ಲೆಜಿಟಿಮೇಟ್ ಉತ್ತರ. ಇಲ್ಲ, ನನ್ನ ಮಗು ಜೀವ ಹಾನಿ ಮಾಡ್ಕೊಳ್ತಾ ಇದೆ, ಕೋಪ ನ್ಯಾಯ ಆಗುತ್ತ. ಇಲ್ಲ ಏನೂ ಇಲ್ಲ, ಸಣ್ಣ ಸಣ್ಣ ವಿಚಾರಕ್ಕೆ ನಿಮ್ಗೆ ಉದ್ವೇಗ ಆಗ್ತಾ ಇದೆ ಅಂದರೆ ಯಾಕೆ ಉದ್ವೇಗ ಆಗ್ತದೆ. ಸೊ ಇಂಟ್ರೋಸ್ಪೆಕ್ಷನ್ ಅಂತ ನಮ್ಮ ಬಗ್ಗೆ ನಾವೇ ಆಲೋಚನೆ ಮಾಡೋದನ್ನ ಕಲ್ತ್ಕೊಂಡ್ರೆ ಯೂಶಲಿ ಬರ್ತಾ ನಡವಳಿಕೆ ಬದಲಾವಣೆ ಆಗುತ್ತೆ. ಸೊ ಕೋಪ ಎರಡೇ ಕಾರಣಗಳು, ಒನ್ ವಿ ಫೀಲ್ ದಟ್ ವಿ ಆರ್ ಲೂಸಿಂಗ್ ಕಂಟ್ರೋಲ್ ಆರ್ ವೆನ್ ವಿ ಆರ್ ಸ್ಯಾಡ್. ಕೋಪ ಆ್ಯಕ್ಚುಲಿ ಕೋಪ ಥರ ಬರಲ್ಲ, ಅದರಲ್ಲಿ ಯಾವುದು ಅಂತ ನೀವು ನೋಡ್ಕೊಳ್ಳಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಸರ್, ಮಕ್ಕಳಲ್ಲಿ ಮಾನಸಿಕ ಆರೋಗ್ಯನ ವೃದ್ಧಿ ಮಾಡೋಕ್ಕೆ ಕೆಲವೊಂದು ಟಿಪ್ಸ್ ದಯವಿಟ್ಟು. ಸಿ ವೆರಿ ಸಿಂಪಲ್ ಟಿಪ್ಸ್ ಆ್ಯಕ್ಚುಲಿ. ಮುಂಚೆ ಹೇಳಿದ್ದೀನಿ, ಈಗ ಮೋಸ್ಟ್ ಇಂಪಾರ್ಟೆಂಟ್ ಸ್ಪೋರ್ಟ್ಸ್ಗೆ ಯಾರನ್ನೂ ಬಿಡಲ್ಲ ನಾವು. ಸ್ಪೋರ್ಟ್ಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಕ್ಟಿವಿಟಿ ಫಾರ್ ಮೆಂಟಲ್ ಹೆಲ್ತ್ ಡೆವಲಪ್ಮೆಂಟ್. ಮತ್ತು ಎನಿ ಸ್ಪೋರ್ಟ್ಸ್ ಇರ್ಬೋದು, ಮನೇಲೆ ಪುಷಪ್ಸ್ ಮಾಡ್ಬೋದು, ಸ್ಕಿಪ್ಪಿಂಗ್ ಮಾಡ್ಬೋದು. ಸ್ಪೋರ್ಟ್ಸ್ ಅಂದರೆ ನಾವು ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಬೇಕಂತ ಏನಿಲ್ಲ. ಸಿಂಪಲ್ ಆಕ್ಟಿವಿಟೀಸ್. ಈಗ ಮುಂಚೆ ಎಲ್ಲ ಅಂದರೆ ಗುಂಪು ಕಟ್ಕೊಂಡು ನೀವೆಲ್ಲ ಆಟ ಆಡ್ತಾ ಇದ್ರಿ, ಇಲ್ಲ ಗೋರಿ ಆಡ್ತಾ ಇದ್ರಿ, ಜಿನ್ನಿದಾನ ಆಡ್ತಾ ಇದ್ರಿ, ಎಷ್ಟೊಂದು ಆಟಗಳು ಈಗ ಇಲ್ವೇ ಇಲ್ಲ. ಈಗ ಓನ್ಲಿ ವಿಡಿಯೋ ಗೇಮ್ಸ್ ಒಂದಿರುತ್ತೆ ಮನೇಲಿ ಅಷ್ಟೇ. ಅದು ಬಿಟ್ಟರೆ ಆಡೋ ಹುಡುಗರು ಇಲ್ಲ, ಗ್ಯಾಂಗು ಇಲ್ಲ. ಸೊ ಅದಕ್ಕೆ ಏನು ಮಾಡ್ಬೋದು, ಅದ್ರ ಬದಲು ಏನು ರೀಪ್ಲೇಸ್ಮೆಂಟ್ ಮಾಡ್ಬೋದು ಅಂತ. ಸೊ ಎನಿ ಆಕ್ಟಿವಿಟೀಸ್, ಮ್ಯೂಸಿಕ್ ಕ್ಲಾಸಿಗೆ ಕಲಿಸ್ಬೋದು, ಆ ಥರ ಯಾವುದಾದ್ರೂ ಒಂದು ಅವರ ಹವ್ಯಾಸ. ಸಿ ಭಾರತದ ದುರ್ದೈವ ಏನಪ್ಪ ಅಂದರೆ ಎಲ್ಲರೂ ಬರೀ ಓದೋದ್ರ ಮೇಲೇ ಗಮನ ಕೊಡೋದು. ಸಿ ಅದರಷ್ಟು ಟ್ರಾಜಿಡಿ ಅನ್ನೋದು ಇನ್ನೊಂದು ಯಾವುದೂ ಇಲ್ಲ ಆ್ಯಕ್ಚುಲಿ. ಹೋಲ್ಸಮ್ ಪರ್ಸನಾಲಿಟಿ ಅಂದರೆ ಒಬ್ಬ ವ್ಯಕ್ತಿ ಪ್ರಪಂಚದ ಅಂದರೆ ಐನ್ಸ್ಟೀನ್ ಪ್ರಕಾರ ಬುದ್ಧಿವಂತಿಕೆ ಅಂದರೆ ಡೆಫಿನೇಷನ್ ಏನಪ್ಪ ಅಂದರೆ, ಒಬ್ಬ ವ್ಯಕ್ತಿಯನ್ನ ನೀವು ಯಾವುದೇ ಪ್ರದೇಶದಲ್ಲಿ ಬಿಸಾಕಿ, ಕಾಡಿರ್ಬೋದು, ನಾಡಿರ್ಬೋದಲ್ಲೇ, ಅವನು ಅಲ್ಲಿ ಹೊಂದಾಣಿಕೆ ಮಾಡಿಕೊಂಡು ತನ್ನ ಜೀವನವನ್ನು ನಡೆಸ್ಕೊಂಡು ಹೋಗುವಂತಹ ಕ್ಷಮತೆ ಇರೋನ್ನೇ ವಿದ್ಯಾವಂತ. ನಾವು ಅನ್ಕೊಳ್ಳೋದೇನು ವಿದ್ಯಾವಂತ ಅಂದರೆ ಚೆನ್ನಾಗಿ ಮಾರ್ಕ್ಸ್ ತೆಗೆಯೋಣ ಅಂತ, ಆಯಿತಾ? ಸೊ ನಮ್ದೆಲ್ಲ ರಾಂಗ್. ಇವತ್ತು 1,00,000 ರೀತಿಗಳಿದೆ ಹಣವನ್ನು ಗಳಿಸಲಿಕ್ಕೆ. ಮುಂಚೆ ಗೌರ್ಮೆಂಟ್ ಜಾಬ್ ಇತ್ತು, ಟೀಚರ್ ಇತ್ತು, ಆವಾಗ ವಿದ್ಯಾಭ್ಯಾಸ ಮುಖ್ಯ ಆಯಿತು. ಇವತ್ತು ಹಾಗೇನಿಲ್ವೇ ಇಲ್ಲ. ಇವತ್ತು ದೇರ್ ಆರ್ ಸೋ ಮೆನಿ ವೇಸ್ ಟು ಅರ್ನ್ ಮನಿ. ಅದನ್ನು ಕಲ್ತ್ಕೊಳ್ಳುವ ಒಂದು ಇಚ್ಛೆ ಇರಬೇಕಷ್ಟೇ, ಆಯಿತಾ? ಸೊ ಹಾಗಾಗಿ ನಾವು ವೆನ್ ಯು ಓವರ್ ಫೋಕಸ್ ಆನ್ ಎಜುಕೇಷನ್ ವಿಲ್ ನೆಗ್ಲೆಕ್ಟ್ ದ ಹೋಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಅಂತ. ಓನ್ಲಿ ಅದೊಂದೇ ಡೆವಲಪ್ಮೆಂಟ್ ಆಗಿರುತ್ತೆ, ಬೇರೆದು ಪಾಪ ಎದುರ್ಕೊಳ್ಳುತ್ತೆ, ಹಾಸ್ಟೆಲ್ಗೆ ಹೋಗಿ ಎದುರ್ಕೊಳ್ಳುತ್ತೆ, ಫ್ರೆಂಡ್ಸ್ ಜೊತೆ ಎದುರ್ಕೊಳ್ಳುತ್ತೆ, ಒಂದೊಂದೇ ಏನೇ ಚಾಲೆಂಜಸ್ ತಗೊಳಕ್ಕೂ ಎದುರ್ಕೊಳ್ತಾ ಇರುತ್ತೆ. ಫಸ್ಟ್ ರ್ಯಾಂಕ್ ರಾಜ್ ಅಂತ ಯಾವುದೊಂದು ಪಿಕ್ಚರ್ ಬಂದಿತ್ತಲ್ಲ, ಆ ಥರ. ಸೊ ಗುಡ್ ಇನ್ ಎವ್ರಿಥಿಂಗ್, ಬ್ಯಾಡ್ ಇನ್ ಎವ್ರಿಥಿಂಗ್, ಬಟ್ ಗುಡ್ ಇನ್ ಎಜುಕೇಷನ್, ಆಯಿತಾ? ಸೊ ಹಾಗಾಗಿ ಹೋಲ್ಸಮ್ ಸಿಂಪಲ್ ಮೆಡಿಟೇಷನ್ ಮಾಡೋದು ಹೇಳ್ಕೊಡ್ಬೋದು. 10 minutes ಆದರೂ ಸಾಕು. ನಾವು ಅನ್ಕೊಳ್ಳೋ ಥರ ಹಾಫ್ ಆನ್ ಅವರ್ ಎಲ್ಲ ಇರಬೇಕು. ಅಂದರೆ ನಿಯಮಗಳನ್ನು ಪಾಲನೆ ಮಾಡೋದನ್ನು ಹೇಳ್ಕೊಡ್ಬೇಕು. ಡಿಸಿಪ್ಲಿನ್ ಅಂತ ಒಂದಿರುತ್ತಲ್ವ, ಡಿಸಿಪ್ಲಿನ್ನ ನಾವು ಕೋಪದಿಂದ ಹೇಳ್ಕೊಡ್ಬೇಕಂತೂ ಏನಿಲ್ಲ, ಪ್ರೀತಿಯಿಂದನೂ ಹೇಳ್ಕೊಬೋದು, ಆಯಿತಾ? ಆಮೇಲೆ ಯಾವಾಗ ಮಕ್ಕಳು ನೀವು ಹೇಳೋದನ್ನ ಪಾಲನೆ ಮಾಡಿರ್ತಾರೆ, ಅವಾಗ ಆಟೋಮ್ಯಾಟಿಕಲಿ ಅವ್ರಿಗೆ ಕಾಂಪ್ಲಿಮೆಂಟ್ಸ್ ಕೊಡಬೇಕು, ವೆರಿ ಗುಡ್ ಅಂತ. ತಕ್ಷಣ ನಾವು ಬೈತೀವಲ್ಲ, ಸೊ ಕಾಂಪ್ಲಿಮೆಂಟ್ಸ್ ಕೊಟ್ಟರೆ ರೀಇನ್ಫೋರ್ಸ್ಮೆಂಟ್ ಅಂತ. ಮತ್ತೆ ಅದೇ ನಡವಳಿಕೆಯನ್ನ ಈಗ ಸಖತ್ ಪ್ರೋಗ್ರಾಮ್ ಮಾಡಿದ್ರೆ ಅಂದ್ರೆ ನೆಕ್ಸ್ಟ್ ಟೈಮ್ ಇನ್ನೂ ತಲೆಗೆಡ್ಸ್ಕೊಂಡು ಮಾಡ್ತಾರೆ. ಅದೇನೋ ಪ್ರೋಗ್ರಾಮ್ ಮಾಡಿದ್ರೆ ನಿಮ್ಗೆ ಎಷ್ಟು ಮಾಡಿದ್ರು ಅಷ್ಟೇ ಬಿಡ್ರಿ ಅಂತ. ಸೊ ಎಲ್ಲ ಕೊನೆ ಮೊಸರನ್ನಕ್ಕೆ ಉಪ್ಪು ಜಾಸ್ತಿ ಹಚ್ಕೊಂಡ್ ಬರ್ತಾರೆ. ಸೊ ಆ ಥರ ಆಕ್ಚುಲಿ. ಸೊ ಹಂಗಾಗಿ ಎನಿ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ವಿಲ್ ಆಲ್ವೇಸ್ ರೀಇನ್ಫೋರ್ಸ್ ದ ಬಿಹೇವಿಯರ್ ಅಂತ. ಅದೇ ಪಾಸಿಟಿವ್ ನಡವಳಿಕೆಯನ್ನ ಪುನರಾವರ್ತನೆ ಮಾಡುತ್ತೆ ಅಂತ. ಆಮೇಲೆ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಅಂತ, ನಿರ್ಧಾರ ಮಾಡುವ ಕಲೆಗಳನ್ನ ಹೇಳ್ಕೊಡ್ಬೇಕು. ಸಿಂಪಲ್ ಟಾಸ್ಕ್ ಇರ್ಬೋದು, ಯಾವುದಿರ್ಬೋದು. ನೀನು ಚಾರ್ಜ್ ತಗೊಳಪ್ಪ, ಸಣ್ಣ ಹುಡುಗ ನಿಮಗೇನು ಗೊತ್ತಾಗೋಲ್ಲ ಯಾಕಡೆ ತಾತ್ಸರ ಮಾಡೋದ್ರ ಬದಲು ಯು ಕ್ಯಾನ್ ಇನ್ವಾಲ್ವ್ ಇನ್ ದ ಆಕ್ಟಿವಿಟೀಸ್ ಆಫ್ ದ ಹೌಸ್. ಇದು ತಗೊಳ್ಳೋಣ, ಅದು ಮಾಡೋಣ, ಇದು ಮಾಡೋಣ. ಸೊ ಒಂದ್ಸರಿ ತಪ್ಪು ಯಾಕೆ ನಿರ್ಧಾರಗಳಂತ ಆಮೇಲೆ ಹೇಳಿ, ಬಟ್ ಯು ನೀಡ್ ಟು ಇನ್ವಾಲ್ವ್ಮೆಂಟ್ ಅಂತ. ಸೊ ಅಂದ್ರೆ ನಿಮ್ಮ ಮೆದುಳು ಅದೇ ಬರಬೇಕು, ಒಬ್ಬನೇ ಆದರೆ ಹೇಗೆ ಜೀವನ ಮಾಡಬಹುದು ಅಂತ. ಸೊ ಆಲೋಚನೆಗಳನ್ನು ನಾವು ಬೆಳೆಸ್ಕೊಳ್ಳೋದ್ರಿಂದ ಆಟೋಮ್ಯಾಟಿಕಲಿ ಮಕ್ಕಳಿಗೆ ಸಂತೋಷಕರವಾದ ಜೀವನ ಕೊಡ್ಬೋದು ಅಂತ. ಸಕ್ಸಸ್ಫುಲ್ ಜೀವನ ಬೇರೆ, ಸಕ್ಸಸ್ ಆಗಿ ಸ್ಯಾಡ್ ಆಗೂ ಇರ್ಬೋದು ನೀವು, ಸಂತೋಷಕರವಾಗಿರೋದು ಬೇರೆ, ಸಂತೋಷ ಹಾಗೂ ಸಮಾಧಾನ. ಸೊ ಕೀಪ್ ಹ್ಯಾಪಿನೆಸ್ ಆ್ಯಂಡ್ ಪೀಸ್ ಆಸ್ ಅ ಗೋಲ್ ಆಫ್ ಲೈಫ್. ಸಕ್ಸಸ್ ವಿಲ್ ಆಟೋಮ್ಯಾಟಿಕಲಿ ವಿಲ್ ಫಾಲೋ ಅಂತ. ನೀವು ಸಕ್ಸಸ್ ಗೋಲ್ ಆಗಿ ಇಟ್ಕೊಂಡ್ರೆ ಸಂತೋಷ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಥ್ಯಾಂಕ್ ಯು. ಲಾಸ್ಟ್ ಕ್ವಶನ್ ಅಂತ ಸರ್.
ನಮಸ್ತೆ, ನನ್ನ ಹೆಸರು ನಂದೀಶ್ ಅಂತ. ಹಾ. ನಾನು 2012 ತುಮಕೂರಲ್ಲಿ ಇದ್ದೀನಿ. ಹಾಂ ಹೆಚ್ಚು ಕಡಿಮೆ ಒಂದು 13 ವರ್ಷದಿಂದ ನಾನು ಚಾಮರಾಜನಗರ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ. ಮಂತ್ಲಿ 3 ಟೈಮ್ ಹೋಗ್ತೀನಿ. 5ವರೆಗೆ ಬಿಡ್ತೀನಿ ಯಾವಾಗ ಹೋದ್ರು. ಒಂದು ದಿನ ಎದ್ದಾಗಲೂ ನಾನು ಬೇಜಾರಾಗಿಲ್ಲ. ಬಟ್ ನಮ್ಮ ಬ್ರದರ್ಗೆ ವಾಕಿಂಗ್ ರನ್ನಿಂಗ್ ಎಲ್ಲ ಹೋಗಿ ಅಂತ ಹೇಳಿರ್ತೀನಿ. ನೈಟು ಹೋಗ್ಬೇಕು ಅಂತ ಅವನೇ ಅಂದ್ಕೊಂಡು ಇದು ಮಾಡಿರ್ತಾರೆ. ಬಟ್ ಮಾರ್ನಿಂಗು ಹೋಗೋಕ್ಕಾಗಲ್ಲ, ಎದ್ದರೆ ತುಂಬ ನೆಗ್ಲೆಕ್ಟು. ಬಟ್ ಎರಡು ಥಿಂಕ್ ಮಾಡೋದು ಮೈಂಡೇ ಅಲ್ವಾ? ಎರಡು ಥಿಂಕ್ ಮಾಡೋದೇ ಮೈಂಡು. ಅದ್ರಲ್ಲಿ ಮೇನ್ ಏನಪ್ಪಾ ಅಂದ್ರೆ ಇದು ನಿಮ್ಗೆ ಅವಶ್ಯಕತೆ, ಅದೊಂದು ಅವಶ್ಯಕತೆ ಅಲ್ಲ ಅಷ್ಟೇ. ಈಗ ಅವನಿಗೆ ಬೆಳಿಗ್ಗೆ ನೋಡಪ್ಪ ನೀನು 5 ಗಂಟೆ ವಾಕಿಂಗ್ ಮಾಡ್ತಿದ್ರೆ ನಿಮ್ಗೆ ಮರ್ಡರ್ ಮಾಡ್ಬಿಡ್ತೀನಿ ಅಂದ್ರೆ 4ವರೆಗೆ ರೆಡಿ ಆಗಿದೆ ಅಂದ್ರೆ ಮೋಟಿವೇಶನ್. ನಾವು ಫೋರ್ಸಬಲ್ ಮಾಡಲ್ಲ, ಅವರೇ ಅಂದ್ಕೊಳ್ತಾರೆ ಹೋಗ್ಬೇಕು ಅಂತ. ಜಸ್ಟ್ 5ವರೆಗೆ ಎದ್ದೋಳ್ತಾರೆ, ಜಸ್ಟ್ ಅದೇ ಥರ ಮಲಿತಾರೆ. ಕಾರಣ ಹೇಳ್ತೀನಿ ಯಾಕೆ ಅಂದ್ರೆ ಅದಕ್ಕೆ ಆಕ್ಚುಲಿ ಮೇನು ಮೆದುಳು ನಿಮ್ದು ಅಂದ್ಕೊಳ್ಳೋದೇ ನಿಮ್ ಭ್ರಮೆ ಅಂತ ಹೇಳಿದ್ನಲ್ಲ, ಅದು ನಿಮ್ದು ಅಲ್ವೇ ಅಲ್ಲ. ಅದಕ್ಕೆ ಏನ್ ಬೇಕೋ ಅದನ್ನ ಮಾಡ್ತಿರುತ್ತೆ. ನೀವು ಅದನ್ನ ಬದಲಾಯಿಸಬೇಕು ಅಂದ್ರೆ ನಿಮ್ಗೆ ಎನರ್ಜಿ ಬೇಕು ಅಂತ. ಎನರ್ಜಿ ಅಂದ್ರೆ ಈಗ ಬಯಾಲಜಿ ಸ್ಟೂಡೆಂಟ್ಸ್ ಆದ್ರೆ ನಿಮ್ಗೆ ಗೊತ್ತಿರುತ್ತೆ ಮೈಟೋಕಾಂಡ್ರಿಯಾ ಅಂತ ಒಂದಿರುತ್ತೆ, ಅಲ್ಲಿ ATPs ಅಂತ ಒಂದು ಎನರ್ಜಿ ಬರುತ್ತೆ. ಅದು ನಮ್ಮ ನಡವಳಿಕೆನ ಬದಲಾಯಿಸುತ್ತೆ. ಸೊ ಹಾಗಾಗಿ ಸ್ಮಾಲ್ ಸ್ಟೆಪ್ಸ್. ಈಗ ಅವ್ರಿಗೆ ಬೆಳಿಗ್ಗೆ ಎದ್ದು ವಾಕಿಂಗ್ ಅಂತ ಬಿಟ್ಟೇ ಬಿಡಿ, ಗೋಲೆ ಕೊಡ್ಬೇಡಿ. ಯಾಕಂದ್ರೆ ಬೆಳಿಗ್ಗೆ ಎದ್ರು ತಾನೆ ವಾಕಿಂಗು, ಯಾವಾಗಾದ್ರೂ ಮಾಡ್ಬಿಡಪ್ಪ ನಿನ್ ದಿನದಲ್ಲಿ ಅಂತ. 11 ಗಂಟೆಗೆ ಮಧ್ಯಾಹ್ನ ಮಾಡು, ಸಾಯಂಕಾಲ 5 ಗಂಟೆ ಮಾಡು, ನಿನಗೆ ಯಾವಾಗ ಸಮಯ ಸಿಗುತ್ತೋ ಅವಾಗ. ಆಮೇಲೆ ಸ್ಮಾಲ್ ಟಾಸ್ಕ್ ಕೊಡಿ, ಬರೀ 15 ನಿಮಿಷ ಮಾಡಿ ಅಥವಾ 30 ಮಿನಿಟ್ಸ್ ಮಾಡಿ, ಆ ಥರ ಸ್ಮಾಲ್ ಟಾಸ್ಕ್ ಮಾಡಿ. ಯಾಕಂದ್ರೆ ಮೆದುಳು ಯಾವಾಗ ಹೊರೆ ದೊಡ್ಡದು ಅಂದ್ಕೊಳ್ಳುತ್ತೋ ನಾಳೆ ಮಾಡೋಣ ನಾಳೆ ಮಾಡೋಣ ನಾಳೆ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡ್ತಾ ಇರುತ್ತೆ. ಈಗ ರಾತ್ರಿನೂ ವಾಕಿಂಗ್ ಹೋಗ್ಬೋದು, ಎನಿ ಟೈಮ್. ಸೊ ಬೆಳಿಗ್ಗೆ ವಾಕಿಂಗ್ ಹೋದ್ರೆ ಅದನ್ನೇ ಟಾರ್ಗೆಟ್ ಇಟ್ಕೊಂಡು ಎಷ್ಟೋ ಜನ ಮಾಡೋದೇ ಇಲ್ಲ ಆಕ್ಚುಲಿ. ಸೊ ಈಗ ನಿಮಗೆ ವೆಸ್ಟರ್ನಲ್ಸ್ ಎಲ್ಲ ಎಲ್ಲರೂ 11 o'clock 12 o'clock ಎನಿ ಟೈಮ್ ಯಾವ ಸಮಯದ ಹೋಗ್ತಿರ್ತಾರೆ. ಸೊ ಅದು ಯು ಕ್ಯಾನ್ ಪ್ಲಾನ್ ಲೈಕ್ ದಟ್. ಸೊ ನಿಮ್ಮ ಎನರ್ಜಿಗೆ ಒಂದು ಚಪ್ಪಾಳೆ. ಯಾರಾದ್ರೂ ಕ್ಲೋಸ್ ಫ್ರೆಂಡ್ ಇರಬೇಕು ಮೋಟಿವೇಶನ್. ಕಂಟಿನ್ಯೂಸ್ ಇಂದ ಹೋಗ್ತಾ ಇದೀನಿ, ಒಂದು ದಿನ ಬೇಜಾರಾಗಲ್ಲ. Very nice. ಮಾರ್ನಿಂಗ್ 5ವರೆಗೆ ಹೋಗ್ಬೇಕು ಮತ್ತೆ. ಎಕ್ಸಾಕ್ಟ್ಲಿ ಮೋಟಿವೇಶನ್ ಇರಬೇಕು ಅಂತ. ಅಲ್ಲ, ಅದು ಎಕ್ಸಾಕ್ಟ್ಲಿ ಇದೆ. ಅಂದ್ರೆ ನಿಮ್ ಜೀವನದಲ್ಲಿ ಏನ್ ನಡೀತಾ ಇರುತ್ತೋ ಎಲ್ಲ ನಡೀತಾನೆ ಇರುತ್ತೆ. ನೀವು ಯಾವ ಭಾವನೆಯನ್ನ ಅದಕ್ಕೆ ಒಳಪಡಿಸ್ಕೊತಿರೋ ನಿಮಗ್ ಬಿಟ್ಟಿದ್ದದು. ಸರ್ ಆಮೇಲೆ ನಮ್ದೊಂದು ದೊಡ್ಡ ಫ್ಯಾಮಿಲಿ ಇದೆ. ನನ್ನ ಫೋನ್ ಯಾವುದೇ ಕಾರಣಕ್ಕೂ ಸೈಲೆಂಟ್ ಮಾಡಲ್ಲ. ನಮ್ಮ ಫ್ಯಾಮಿಲಿ ಯಾರಿಗೆ ಏನೇ ತೊಂದರೆ ಆದರೂ ಫಸ್ಟ್ ನನಗೆ ಕಾಲ್ ಮಾಡ್ತಾರೆ. ನನ್ ನೈಟ್ 1 ಗಂಟೆ ಹತ್ರ ಎದ್ದಿದ್ರು ಫೋನ್ ಮಾಡಿದ್ರೆ ನನ್ಗೆ ಬೇಜಾರಾಗಲ್ಲ. ಏನ್ ಪ್ರಾಬ್ಲಮ್ಮು ಕೇಳ್ತೀನಿ, ಕಾರ್ ತಗೊಂಡು ಹೋಗ್ಬೇಕಾ ಹೋಗ್ತೀನಿ. ಅದೇ ನಮ್ಮ ಬ್ರದರ್ಗೆ ನಾನು ಫೋನ್ ಬಂತು, ಯಾರಪ್ಪ ಇಷ್ಟೊತ್ತಿನ ಅಂತ ಹಿಂಗೆ ಸಿಗ್ತಾರೆ. ಕೆಲವೊಬ್ಬರದ್ದು ಯಾಕೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು. ಅವ್ರಿಗಿಂತ ಅಣ್ಣ ಇದಾನಲ್ಲಪ್ಪ, ನನಗೆ ದೊಡ್ಡವರೇ ದೊಡ್ಡ ತಮ್ಮ ಇದ್ದಾನೆ. ಕೆಲಸ ಆಗ್ಬೇಕಷ್ಟೇ, ಯಾರೋ ಒಬ್ರು ಕೆಲಸ ಮಾಡ್ತಿದ್ರೆ ಜೀವನ ನಡೀತಾ ಇರುತ್ತೆ ಅಷ್ಟೇ. ಅಲ್ಲ, ಅದು ಹಾಗಿದೆ ಆಕ್ಚುಲಿ. ಸೊ ವೆನ್ ಸಂಬಡಿ ಡಸ್ ಇಟ್, ವೈ ಶುಡ್ ಐ ಡೂ ಇಟ್? ನಾಟ್ ನಾರ್ಮಲ್ ಥಿಂಗ್ ಅದು. ಬಟ್ ಅದು ಬೇಕು. ಅದು ಆಕ್ಚುಲಿ ಅಂದ್ರೆ ಅವರ ಇಂಟರಾಕ್ಷನ್ ವಿತ್ ಹಿಸ್ ಪೇರೆಂಟ್ಸ್ ಹೇಗಿತ್ತು. ಅವ್ರು ನಾವು ಹೇಳೋದಕ್ಕೆ ರೆಬೆಲ್ ಆಗಿದ್ದಾರೆ ಅಂತ. ರೆಬೆಲ್ ಅಂದ್ರೆ ಏನು? ಏತಿ ಇದ್ರೆ ಪ್ರೀತಿ ಅಂತ. ಕೊನೆಗೆ ಅಪ್ಪ ಅಮ್ಮ ಹೋಗಿಬಿಟ್ಟಿರ್ತಾರೆ, ಬಟ್ ಆ ರೆಬೆಲ್ ತಲೆಲ್ಲ ಹಂಗೆ ಇರ್ತಾನೆ. ಇವನೇ ಅನ್ಕೊಂತಾನೆ ಬೆಳಿಗ್ಗೆ ಹೇಳ್ಬೇಕು ಅಂತ. ಇವನು ಹೇಳ್ಕೊಳ್ಳೋದು ಅದನ್ನ ಇವನ್ ತಲೆ. ಅವ್ರ ಅಪ್ಪ ಅಮ್ಮ ಹೇಳಿದ್ರೆ ಈಗ ಬೆಳಿಗ್ಗೆ ಎದ್ದು ವಾಕಿಂಗ್ಗೆ ಅಂತ. ಸೊ ಮಗುಗೆ ಇಷ್ಟ ಇರಲ್ವಾ, ಅದೇನ್ ಮಾಡುತ್ತೆ, ಒಂದು 5 ನಿಮಿಷ ಬಿಟ್ಟು ಹೋಗ್ತೀನಿ, 10 ನಿಮಿಷ ಬಿಡ್ತೀನಿ, 15 ಅದು ಫಸ್ಟ್ ರೆಬೆಲ್ ಸ್ಟಾರ್ಟ್ ಆಗುತ್ತೆ. ಈಗ ಅವನ ತಲೆಯಲ್ಲಿ ಅವನ್ಗೆ ಹೋಗ್ಬೇಕು ಅಂತ ಇಲ್ವೇ ಇಲ್ಲ, ಜನ ಹೇಳ್ತಾರೆ ಅಂತ ಹೋಗ್ಬೇಕು ಅಂತಿದೆ ಅಷ್ಟೇ. ಹಾಗಾಗಿ ಅವನದನ್ನ ಕಾರ್ಯರೂಪಕ್ಕೆ ತರ್ತಾ ಇಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೋದು ಅಂದ್ರೆ, ಯಾವಾಗಾದ್ರೂ ಹೋದ್ರೆ ಅವಾಗ ಮಾತ್ರ ಗೊತ್ತಿಡಿದು ವೆರಿ ನೈಸ್ ದಟ್ ಯು ಹ್ಯಾವ್ ಡನ್ ಅಂತ. ದಿನ ನಾವು ಅದನ್ನ ಹೇಳ್ತಾ ಹೋದ್ರೆ ದೇ ವಿಲ್ ಬಿಕಮ್ ಮೋರ್ ಸ್ಟ್ರಾಂಗರ್ ರೆಬೆಲ್ಸ್ ಅಂತ. ಅಂದ್ರೆ ಅವ್ರು ಮಾಡಲ್ಲ, ಆಟೋಮ್ಯಾಟಿಕಲಿ ಅದು ರೆಬೆಲಿಯನ್ ಬ್ರೈನ್ ಆ ಥರ ಮಾಡುತ್ತೆ. ಸೊ ನೆಗೆಟಿವ್ ಎಮೋಷನ್ಸ್ ಅನ್ನ ಡೆವಲಪ್ ಮಾಡ್ಕೊಂಡ್ಬಿಡುತ್ತದೆ. ನೆಗೆಟಿವ್ ಎಮೋಷನ್, ನನಗೆ ವಾಕಿಂಗ್ ಖುಷಿ ಕೊಡಬೇಕು, ಬಟ್ ಈಗ ವಾಕಿಂಗ್ ಪದಕ್ಕೇನೆ ನನಗೆ ಹಿಂಸೆ ಆಗ್ತದೆ. ಯಾಕಂದ್ರೆ ನನ್ನ ವಾಚ್ ಮಾಡ್ತಿದ್ದಾರೆ, ಮಾಡಿಲ್ಲ ಅಂತ ನೋಡ್ತಿದ್ದಾರೆ, ಕ್ರಿಟಿಸೈಸ್ ಮಾಡ್ತಿದ್ದಾರೆ, ನನ್ನ ಫೇಲ್ಯೂರ್ ಅನ್ನೋ ಭಾವನೆ ಬರ್ತಿದೆ. ಸೊ ಹಾಗಾಗಿ ಈ ಒಂದು ಇಟ್ ಅಪಿಯರ್ಸ್ ಲೈಕ್ ಎ ಸ್ಮಾಲ್ ಟಾಸ್ಕ್, ಬಟ್ ಇಟ್ ಎಫೆಕ್ಟ್ಸ್ ಅವರ್ ಸೆಲ್ಫ್ ಎಸ್ಟೀಮ್, ಆತ್ಮವಿಶ್ವಾಸವನ್ನ. ಈಗ ನನಗೆ ದಿನ ಅನ್ಕೋತೀನಿ ಕೂಡ ಆಗಲ್ಲ, ಬೇಜಾರಾಗುತ್ತೆ ನಾನು ದಿನ ಅನ್ಕೋತೀನಿ ಆಗಲ್ಲ, ನಾನು ಖುಷಿಯಾಗಿದ್ದೀನಿ ಅಂತ ಯಾರು ಅನ್ನೋದು ಆ್ಯಕ್ಚುಲಿ. ಸೊ ಅದು ನಮ್ಮ ಬೇಜಾರನ್ನ ರೀಇನ್ಸ್ಟಿಗೇಟ್ ಮಾಡುತ್ತೆ. ಬೇಜಾರಾದ್ರೆ ಮತ್ತೆ ಅವನು ಜಾಸ್ತಿ ಮಾಡ್ಕೊಂತಾನೆ. ಸೊ ಅದಕ್ಕೆ ಫಸ್ಟ್ ಆ ಬಹಳ ಸೈಕಲ್ ಇರುತ್ತಲ್ಲ, ವಿಶಿಯಸ್ ಸೈಕಲ್ ಅಂತ ನಾವು ಹೇಳೋದು, ಅದನ್ನ ಬ್ರೇಕ್ ಮಾಡಬೇಕು. ವೆನ್ ಯು ಗೋ ಫಾರ್ ವಾಕಿಂಗ್ ಐ ವಿಲ್ ಬಿ ವೆರಿ ಹ್ಯಾಪಿ. ನೀವು ವಾಕಿಂಗ್ ಹೋದಾಗ ನಾನು ತುಂಬ ಖುಷಿ ಆಗುತ್ತೆ, ಅಷ್ಟೇ ಹೇಳಿ ಸಾಕು. ಒಂದು ತಿಂಗಳು ಹೇಳಿ ನೋಡಿ, ಡೆಫಿನೆಟ್ಲಿ ಒಂದಿನ ಹೋಗ್ತಾನೆ. ಇವೆಲ್ಲ ಡೈರೆಕ್ಟ್ ರಿಸಲ್ಟ್, 100% ರಿಸಲ್ಟ್ಸ್ ಬರುತ್ತೆ. ಇವ್ರು ಪಾಪ ಸುಸ್ತಾಗ್ತಿದ್ದಾರೆ. ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಮನಸ್ಸನ್ನ ಅರಳಿಸುವಂತ ಸೆಷನ್ ಡಾಕ್ಟರ್ ಲೋಕೇಶ್ ಬಾಬು ಸರ್ದಾಗಿತ್ತು. ಒಂದೇನು ಅಂದ್ರೆ ನಾವು ಒಂದು
ನಾನೀಗ ಟೈಮ್ ನೋಡ್ಕೊಂತೀನಿ. 45 ಸೆಕೆಂಡ್ಸ್ ನಾನ್ ಸ್ಟಾಪ್ ಚಪ್ಪಾಳೆ ತಟ್ಬೋದಾ ಸರ್ಗೋಸ್ಕರ ಮತ್ತೆ ನಮಗೋಸ್ಕರ? ಸ್ಟಾರ್ಟ್. ತುಂಬಾ ಸಂತೋಷ ಆಯ್ತು. ಇನ್ ಒಂದೇ ಒಂದು, ಎಷ್ಟು ತಿಳುವಳಿಕೆ ಬರುತ್ತೆ ಅನ್ನೋದಕ್ಕಿಂತ ಅಳವಡಿಕೆ ಎಷ್ಟು ಬರುತ್ತೆ ಅನ್ನೋದೇ ಮನುಷ್ಯನ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್. ಸರ್ ಹೇಳಿದ್ರು ಅಪ್ರಿಶಿಯೇಟ್ ಮಾಡಲ್ಲ ಅಂತ. ಒಂದು ಎರಡನೇ, ಹೌದು, ಅಪ್ರಿಶಿಯೇಟ್ ಮಾಡೋದು ಸ್ವಲ್ಪ ಕಡಿಮೆ ಇರುತ್ತೆ. ಚಕ್ಕಂತ ಬೇಕಾದ್ರೆ ನೆಗೆಟಿವ್ ಯಾರ ಮೇಲೆ ಆದ್ರೂ ಎಸಿತೀವಿ, ಆದ್ರೆ ಪಾಸಿಟಿವ್ ನ ಮಾತ್ರ ಒಳಗಡೆಗೆ ಡ್ರಗ್ಸ್ ಮುಚ್ಚಿಟ್ಕೊಂತೀವಿ ಅಂತ. ಒಂದೇದೇನು ಅಂದ್ರೆ ಪಕ್ಕದವ್ರನ್ನ ಅಪ್ರಿಶಿಯೇಟ್ ಮಾಡಕ್ಕೆ ಒಂದೇ ಒಂದು. ಎರಡನೇದೇನು ಅಂದ್ರೆ ಮುಂದಿನ ವಾರದವರೆಗೂ ಇದು ಒಂದೇ ಒಂದು ವಿಷಯನ ಅಟ್ಲೀಸ್ಟ್ ಒಂದು ವಾರ ಅಳವಡಿಸ್ಕೊಂತೀನಿ. ಅದು ಅಪ್ರಿಶಿಯೇಟ್ ಇರ್ಬೋದು, ಕೋಪ ಸುಮ್ನೆ ಕೋಪ ಬರುತ್ತಲ್ಲ ಅದನ್ನ ಕಡಿಮೆ ಮಾಡ್ಕೊಳ್ಳೋದಿರ್ಬೋದು, ಯಾವ್ದೋ ಒಂದು ಜ್ಞಾಪಿಸ್ಕೊಳ್ಳಿ. ಸರ್ ಹೇಳಿರೋದ್ರಲ್ಲಿ ಯಾವ್ದೋ ಒಂದು ನಿಮಗ್ ಬೇಕಾಗಿರೋ ಹಳ್ಳದಲ್ಲಿ ತುಂಬಿಕೊಂಡಿರುತ್ತೆ ಅವ್ರ ಜ್ಞಾನ ಅನ್ನೋ ನೀರು, ಅದನ್ನ ಇನ್ನೊಂದು ವಾರ ಬಳಸ್ಕೊಂತೀನಿ ಅಂತ ಪಕ್ಕದವ್ರು ಹೇಳಿ ಇದನ್ನ ಕೇಳಿಸ್ಕೊಳ್ಳೋದಕ್ಕೆ ಧನ್ಯವಾದಗಳು ಅಂತಾನೋ ಏನೋ ಒಂದನ್ನ ಹೇಳ್ಬೋದ. ತಮ್ಗೆಲ್ಲರಿಗೂ ಕೂಡ 3 ನಿಮಿಷ ಸಮಯ ಇದೆ ನಿಮ್ ಪಕ್ಕದವ್ರ ಜೊತೆ ಮಾತಾಡೋದಕ್ಕೆ. ನಿಮ್ಮ ಸಮಯ ಪ್ರಾರಂಭ ಆಗಿದೆ. ಓಕೆ, ಸರ್ಗೊಂದು ಸನ್ಮಾನ ನಾವು ನಮ್ಮ ಸಂಸ್ಥೆ ಕಡೆಯಿಂದ ಮಾಡಿ ಅದಾದ್ಮೇಲೆ ನಾವು ಡಿಸ್ಕಷನ್ ಅನ್ನ ಕಂಟಿನ್ಯೂ ಮಾಡೋಣ. ಹಾಗೆ ಊಟ ಮಾಡ್ಕೊಂಡೇ ಮಾತಾಡೋಣ. ಇವತ್ತು ನಮ್ಮ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿ ಮಾಡಿಕೊಟ್ಟಂತಹ ನಮ್ಮ ಪ್ರೀತಿಯ ಡಾಕ್ಟರ್ ಲೋಕೇಶ್ ಬಾಬು ಸರ್ ಅವರು, ಸೈಕಿಯಾಟ್ರಿಸ್ಟ್, ಮನೋವಿಕಾಸ ಕೇಂದ್ರ, ಸ್ನೇಹ ಮನೋವಿಕಾಸ ಕೇಂದ್ರ ತುಮಕೂರು, ಇವರಿಗೆ ರೋಟರಿ ತುಮಕೂರು ಪ್ರೇರಣದ ವತಿಯಿಂದ ಒಂದು ಕಿರು ಸನ್ಮಾನವನ್ನ ನೆರವೇರಿಸಿಕೊಡೋಣ. ತಾವೆಲ್ಲರೂ ಕೂಡ ಬರಬೇಕು ಈ ಕಾರ್ಯಕ್ರಮಕ್ಕೆ ಅಂತ.